पादपद्मे तयोर्षित्वा प्रणमामि मुहुर्मुहुः रत्नाकराधौतपदां हिमालय किरीटिनीं ಬ್ರಹ್ಮರಾಜಶ್ರೀರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಎಲ್ಲ ಶರಣರ ವಚನಾಕಾರರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯನೀಯ ದಿವ್ಯತ್ರಿಯರಿಗೆ, ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಶರಣು ಶರಣಿಯರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷವಾದಂಥ ವಿಚಾರ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋರು ಯುವಕರಾದರು, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಹಿರಿಯರು ತಾವು ಪಕ್ಕಕ್ಕೆ ನಿಂತು ಊರಿನಲ್ಲಿರುತ್ತಂತ ಯಾರ್ಯಾರೆಲ್ಲ ವೃದ್ಧರಿದ್ದಾರೋ, ಹಿರಿಯರಿದ್ದಾರೋ, ಹಿರಿ ಜೀವಿಗಳಿದ್ದಾರೋ, 80 ವರ್ಷವನ್ನು ಪೂರೈಸಿರುವಂಥ ಶರಣರನ್ನ, ಶರಣಿಯರನ್ನ ವೇದಿಕೆ ಮೇಲೆ ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಸಂತೋಷವಾದಂಥ ವಿಚಾರ. ಹಿಂದೆ ಅಲ್ಲಮ ಪ್ರಭುಗಳು ಒಂದು ಮಾತನ್ನು ಹೇಳಿದ್ರು, ಹಿರಿಯರ ಪರಿಸ್ಥಿತಿ ಏನಾಗುತ್ತೆ, ಗುರುಗಳ ಸ್ಥಾನದಲ್ಲಿರುವವರ ಪರಿಸ್ಥಿತಿ ಏನಾಗುತ್ತೆ ಅಂತ. ಅಲ್ಲಮ ಪ್ರಭುಗಳು ವಚನವನ್ನ ಹೇಳಿದ್ರು. ಎಲ್ಲಿಗೆ ಹೋಗ್ತಿದೆ ಸಮಾಜ, ಮುಂದೆ ನಾವು ಎತ್ತ ಸಾಗುತ್ತಿದ್ದೇವೆ ಅಂದಾಗ ಅಲ್ಲಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾರೆ. ಕೃತಯುಗದಲ್ಲಿ ಗುರುವೊಬ್ಬ ಶಿಷ್ಯನನ್ನು ಒಡೆದು ಬೋಧಿಸಿದೊಡೆ ಆಹಾ ಮಹಾಪ್ರಸಾದವೆಂಬೆ. ತ್ರೇತಾಯುಗದಲ್ಲಿ ಗುರುವೊಬ್ಬ ಶಿಷ್ಯನಿಗೆ ಬೈದು ಕಲಿಸಿದೊಡೆ ಆಹಾ ಮಹಾಪ್ರಸಾದವೆಂಬೆ. ದ್ವಾಪರ ಯುಗದಲ್ಲಿ ಗುರುವೊಬ್ಬ ಶಿಷ್ಯನನ್ನು ಝಂಕಿಸಿ ಕಲಿಸಿದೊಡೆ ಆಹಾ ಮಹಾಪ್ರಸಾದವೆಂಬೆ. ಕಲಿಯುಗದಲ್ಲಿ ಗುರುವೊಬ್ಬ ಶಿಷ್ಯನಿಗೆ ವಂದಿಸಿ ಕಲಿಸಿದೊಡೆ ಆಹಾ ಮಹಾಪ್ರಸಾದವೆಂಬೆ. ಗುಹೇಶ್ವರ ನಿನ್ನ ಕಾಲದ ಮಹಿಮೆಯನ್ನು ಕಾಣಲಾರೆನೋ ಅಂತ ಅಲ್ಲಮ ಪ್ರಭುಗಳು ಬರೆದಿದ್ರು. ಅಂದ್ರೆ ಸತ್ಯಯುಗದಲ್ಲಿ ಗುರು ಒಬ್ಬ ಶಿಷ್ಯನಿಗೆ ಒಡೆದು ಆತನಿಗೆ ದಂಡಿಸಿ ಶಿಕ್ಷಣವನ್ನ ಕೊಟ್ಟರೆ ಅದು ಮಹಾಪ್ರಸಾದ ಆಗ್ತಿತ್ತು. ಅಪ್ಪ, ಗುರುಗಳಿಂದ ನಾನು ನೋಡತವನ್ನ ತಿನ್ನಲ್ಲ, ಗುರುಗಳಿಂದ ದಂಡಿಸಲ್ಪಟ್ಟನಲ್ಲ ನಾನು, ಅದೇ ನನಗೆ ದೊಡ್ಡ ಆಶೀರ್ವಾದ ಅಂತ. ಬರ್ತಾ ಬರ್ತಾ ತ್ರೇತಾಯುಗದಲ್ಲಿ ಗುರು ಒಬ್ಬರು ಶಿಷ್ಯನಿಗೆ ಬೈದು, ಕೇವಲ ಮಾತಿನಲ್ಲಿ ಬೈದು ಶಿಕ್ಷಣ ಕೊಟ್ಟರು ಕೂಡ ಅದು ಮಹಾಪ್ರಸಾದ. ದ್ವಾಪರ ಯುಗದಲ್ಲಿ ಗುರು ಒಬ್ಬರು ಶಿಷ್ಯನಿಗೆ ಜಂಕಿಸಿ ಅಂದ್ರೆ ಬೆದರಿಸಿ ಶಿಕ್ಷಣ ಕೊಟ್ಟರೆ ಅದು ಮಹಾಪ್ರಸಾದ. ಅದೇ ಕಲಿಯುಗದಲ್ಲಿ ಗುರು ಒಬ್ಬ ಶಿಷ್ಯನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ನಾನು ಹೇಳೋದನ್ನು ಕೇಳಪ್ಪ ಅಂತ ಹೇಳುವ ಪರಿಸ್ಥಿತಿ ಬರುತ್ತೆ ಅಂತ ಅಲ್ಲಮ ಪ್ರಭುಗಳು ಒಂದು ಕಾಲದಲ್ಲಿ ಹೇಳಿದ್ರು. ಇದನ್ನು ವ್ಯಾಸರು ಬರೆದಿದ್ರು. ವಾಕ್ಶರ್ಯಾಣಿ ಅಂತ ಒಂದು ಕಾಲಕ್ಕೆ ಬರುತ್ತೆ, ಹಿರಿಯರಿಗೆ ಮಕ್ಕಳು ಆಡುವಂತ ಮಾತುಗಳು ಮಾಡದಂತೆ ನಾಟುವಂತ ಪರಿಸ್ಥಿತಿ ಬರುತ್ತೆ. ಆ ರೀತಿ ಹಿರಿಯರಿಗೆ ಅಗೌರವ ಆಗುತ್ತೆ, ಅದು ಕಲಿಯುಗ ಬಂದಂತ ಲಕ್ಷಣ ಅಂತ ವ್ಯಾಸರು ಬರೆದಿದ್ರು. ಕಲಿಯುಗದಲ್ಲಿ ಹಿರಿಯರಿಗೆ ಗೌರವ ಕೊಡುವುದೇ ಕಡಿಮೆ ಆದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ ನಾನು ಯಾಕೆ ಕೇಳಬೇಕು ಅನ್ನೋ ಭಾವನೆ ಯುವಕ ಯುವತಿಯರೇ ಇಡೀ ಸಮಾಜದಾದ್ಯಂತ, ಜಗತ್ತಿನಾದ್ಯಂತ ತುಂಬಿರುವ ಸಂದರ್ಭದಲ್ಲಿ ತಮ್ಮ ಊರಿನಲ್ಲಿ 80 ವರ್ಷವನ್ನು ಪೂರೈಸಿರುವಂತ ಹಿರಿಯರು, ಶರಣರು, ಶರಣಿಯರು ನಮ್ಮೆಲ್ಲರನ್ನು ಸಾಕಿ ಸಲಹೆದಂತ ತಲೆಮಾರನ್ನ ನಾವು ಎಂದೆಂದಿಗೂ ಕೂಡ ಅವರಿಗೆ ಶರಣಾಗಿರಬೇಕು ಅಂತ ಅವರನ್ನ ವೇದಿಕೆ ಮೇಲೆ ಕರೆಸಿ ಅವರಿಗೆ ಸನ್ಮಾನವನ್ನ ಮಾಡಿ ಗೌರವವನ್ನ ಈ ಊರಿನವರು ಸೂಚಿಸಿದ್ದೀರಲ್ಲ. ಈ ಇಡೀ ಊರಿನ ರಕ್ಷಣೆ, ಈ ಇಡೀ ಊರಿನ ಜ್ಞಾನದ ರಕ್ಷಣೆ ಆದ್ರೆ ಅದು ಆ ಹಿರಿ ಜೀವಗಳು ಕೊಡುವಂತ ಆಶೀರ್ವಾದದಿಂದಲೇ ಊರಿನ ರಕ್ಷಣೆ ಮುಂದೆಯೂ ಆಗೋದು, ನಮ್ಮ ಕುಲದ ರಕ್ಷಣೆ ಆಗೋದು. ಆ ಹಿರಿಯರಿಗೆ, ಶರಣರಿಗೆ ಇವತ್ತು ಸನ್ಮಾನ ಮಾಡಿರೋದು 80 ವರ್ಷ ಪೂರೈಸಿದ್ದಾರೆ ಅಂತ ಅವರ ವಯಸ್ಸಿಗೆ ಗೌರವ ಕೊಟ್ಟು ಮಾತ್ರವಲ್ಲ, 100 ವರ್ಷ ಯಾರು ಬೇಕಾದ್ರೂ ಬದುಕ್ತಾರೆ. ಇವತ್ತು ಸನ್ಮಾನ ಮಾಡಿರೋದು ಹಿರಿಯರು ವಯಸ್ಸಾಗಿದೆ ಅಂತಲ್ಲ, ಅವರಿಗೆ 80 ವರ್ಷ ತುಂಬಿದೆ ಅಂತಲ್ಲ, 80 ವರ್ಷ ಹೇಗೆ ಬದುಕಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಸನ್ಮಾನ ಮಾಡಿರೋದು ಮುಂದಿನ ಪೀಳಿಗೆಗೆ ಆದರ್ಶ ಕೊಡ್ಲಿಕ್ಕೆ. ಬದುಕಬೇಕು, ಜೀವನ ಯಾವ ರೀತಿ ಬದುಕಬೇಕು, ದಾರ್ಶನಿಕರು ಬರೀತಾರಲ್ಲ, ಶರಣರು ಬರೀತಾರಲ್ಲ, ಹುಟ್ಟಿದರೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದ್ರೆ ತಂದೆ ಆನಂದಿಸುವಂತಿರಬೇಕು, ಬಾಳದ್ರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಕೊನೆಗೊಂದು ದಿನ ಸತ್ತರೆ ಸ್ಮಶಾನ ಕೂಡ ನಿನ್ನ ನೋಡಿ ಕಣ್ಣೀರಿಡುವಂತಿರಬೇಕು, ಬದುಕಿದ್ರೆ ಅಂಥ ಬದುಕನ್ನ ಬದುಕುವಂತ ಶರಣರು ಹೇಳಿದ್ರಲ್ಲ, ಅಂತ ಬದುಕನ್ನ ಬದುಕಿ ತೋರಿಸಿದ್ದಾರೆ ಹಿರಿಯರು. ಅದಕ್ಕೆ ನಮಗೆ ಪ್ರೇರಣೆ ಆಗ್ಲಿ, ಮುಂದಿನ ಪೀಳಿಗೆಗೆ ಆದರ್ಶಮಯವಾಗ್ಲಿ ಅನ್ನೋ ಕಾರಣಕ್ಕೆ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಶರಣರು ಅಂದ್ರೇನು? ಶರಣರು ಅಂತ ಹೇಳಿದ್ರು, ಶರಣಿಯರು ಅಂತ ಹೇಳಿದ್ರು, ಶರಣ ಮೇಳ ಮಾಡಿದ್ದಾರೆ. ಶರಣರು ಅಂದ್ರೆ ಯಾರು? ಶರಣ ಯಾರು ಅಂದ್ರೆ ಅಕ್ಕ ಮಹಾದೇವಿ ಒಂದು ಕಡೆ ಮಾತನ್ನು ಹೇಳ್ತಾರೆ, ಲಿಂಗ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ, ಬಸವ ಪೂಜೆಯನ್ನ ಮಾಡ್ತೀವಿ ಅಂತ ಹೇಳಿದ್ರಿ. ಪೂಜೆ ಮಾಡೋರು ಶರಣರು. ಯಾವ ರೀತಿ ಪೂಜೆ ಮಾಡೋರು? ಪೂಜೆ ಮಾಡೋದು ಅಂದ್ರೆ ಹೂವನ್ನಿಟ್ಟು ಪೂಜೆ ಮಾಡೋದಲ್ಲ,
ಹಣ್ಣು ಹಂಪಲುಗಳನ್ನಿಟ್ಟು ಅಗರಬತ್ತಿ ಹಚ್ಚಿ ಧೂಪವನ್ನು ಬೆಳಗಿಸೋದು ಅದು ಪೂಜೆ ಮಾಡೋದಲ್ಲ. ಮಂಗಳಾರತಿ ನೀರಾಂಜನವನ್ನು ಕೊಟ್ಟು ಸಮರ್ಪಣೆ ಮಾಡೋದು ಅದು ಪೂಜೆ ಅಲ್ಲ. ಪೂಜೆ ಅಂದ್ರೆ ಯಾವುದು? ಕೈಗೊಂದು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ, ಆತ್ಮಲಿಂಗ ಅಂತ ನಮ್ಮ ಶರಣರು, ವಚನಾಕಾರರು, ಹಿರಿಯರು. ಕೈಗೆ ಕೊಟ್ಟಿರುವಂತ ಆತ್ಮಲಿಂಗ ಏನು? ಆತ್ಮಲಿಂಗಕ್ಕೆ ಪೂಜೆ ಯಾವುದು? ವಚನಾಕಾರರು ಶರಣರು ಬರೀತಾರೆ, ಪೂಜೆ ಯಾವುದು? ಕೈಯಲ್ಲಿ ಆತ್ಮಲಿಂಗವನ್ನ ಇಟ್ಟು ಇಷ್ಟಲಿಂಗವನ್ನ ಇಟ್ಟು ನೀನು ಪೂಜೆ ಮಾಡ್ಲಿಕ್ಕೆ ಅಂತ ಕೂತರೆ ಪೂಜೆ ಮುಗಿಯುವ ವೇಳೆಗೆ ನಿನ್ನಲ್ಲಿರುವಂತ ಆತ್ಮದ ಪ್ರಾಣಶಕ್ತಿ ಲಿಂಗಕ್ಕೆ ಹೋಗಿ ಕೈಯಲ್ಲಿರುವಂತ ಲಿಂಗದ ಕಲ್ಲುತನ ನಿನಗೆ ಬರಲಿಲ್ಲ ಅಂದ್ರೆ ಆ ಪೂಜೆ ಪೂಜೆಯೇ ಅಲ್ಲ ಅಂತ ಹಿರಿಯರು ಹೇಳಿದ್ರು. ಅಂಥ ಪೂಜೆ ನಿನ್ನಲ್ಲಿರುವಂತ ಆತ್ಮ ಪ್ರತಿಷ್ಠಾಪನೆ ಲಿಂಗಕ್ಕಾಗಿ ಬಿಡಬೇಕು, ಆಗ ಅದು ಆತ್ಮಲಿಂಗವಾಗುತ್ತೆ. ಆ ರೀತಿ ಸಂಪೂರ್ಣ ಶರಣಾಗೋದಿದೆಲ್ಲ ಅದು ಶರಣರು, ಭಗವಂತನ ಮುಂದೆ ಸಂಪೂರ್ಣ ಶರಣಾದವರು. ಅಕ್ಕ ಮಹಾದೇವರು ಹೇಳ್ತಾರಲ್ಲ ಪೂಜೆ ಮಾಡಬೇಕು, ಯಾವುದು ಪೂಜೆ? ಅಕ್ಕ ಮಹಾದೇವ ಉದ್ಘಾರ ಕೊಟ್ರು, ಫಲವನ್ನಿತ್ತು ಪೂಜಿಸುವವರ ಬಲ್ಲೆ, ಫಲವನ್ನರಿತು ಪೂಜಿಸುವವರ ಬಲ್ಲೆ, ಪುಷ್ಪವನ್ನಿತ್ತು ಪೂಜಿಸುವವರ ಬಲ್ಲೆ, ತನ್ನನ್ನಿತ್ತು ತುಷ್ಟಿ ಪಡೆಯುವವರ ಎನಗೆ ತೋರ ಚನ್ನ ಮಲ್ಲಿಕಾರ್ಜುನ. ಹೂವನ್ನ ಇಟ್ಟು ಪೂಜೆ ಮಾಡೋರಲ್ಲ, ಹಣ್ಣನ್ನಿಟ್ಟು ಪೂಜೆ ಮಾಡೋರಲ್ಲ, ಏನೋ ಒಂದು ಫಲಪ್ರಾಪ್ತಿಯನ್ನು ಅರಿತುಕೊಂಡು ಪೂಜೆ ಮಾಡೋರಲ್ಲಪ್ಪ. ಎಲ್ಲವನ್ನೂ ತೊರೆದು ನಿನಗೋಸ್ಕರ ಶರಣಾಗತರಾಗಿ ಯಾರು ಕೂತಿದ್ದಾರೋ ಅಂತ ಶರಣರು ತೋರುವಂತ ಪೂಜೆಯನ್ನ ನಿನಗೆ ತೋರಿಸಿ ಚನ್ನ ಮಲ್ಲಿಕಾರ್ಜುನ. ತಾಯಿ ಅಕ್ಕ ಮಹಾದೇವಿ ಕೊಟ್ಟಂತ ಉದ್ಘಾರ. ಅಂತಹ ಶರಣರನ್ನ ಆರಾಧಿಸಿದಂತ ಪರಂಪರೆ ನಮ್ಮದು. ಇದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು, ಹೋಮ ಮಾಡುವವರನ್ನ ಕಂಡೆ ಹೊಗೆ ಆರಿಸುವವರನ್ನ ಕಾಣೆ ಅಂತ. ಅಂದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಹೋಮ ಮಾಡ್ಲಿಕ್ಕೆ ಸಾವಿರಾರು ಜನ ಇದ್ದಾರಪ್ಪ, ಹೋಮ ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ, ಹೊಗೆ ಆರಿಸುವವರನ್ನ ಕಾಣೆ. ಹೊಗೆ ಆರಿಸೋದಂದ್ರೇನು? ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಮುಸುಕಿನ ಹೊಗೆ. ಈ ಹೋಮ ಮಾಡುವುದರಿಂದ ನನಗೇನೋ ಫಲಪ್ರಾಪ್ತಿ ಆಗುತ್ತೆ, ಪೂಜೆ ಮಾಡೋದ್ರಿಂದ ನನಗೆ ಫಲಪ್ರಾಪ್ತಿ ಸಿಗುತ್ತೆ, ನನಗೊಂದಿಷ್ಟು ಸಂಪತ್ತು ಬೇಕು ಅದಕ್ಕೋಸ್ಕರ ಶಿವನ ಪೂಜೆ ಮಾಡ್ತೀನಿ ನಾನು, ನನಗೇನೋ ಸ್ವಾರ್ಥ ಆಗಬೇಕು ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ನಾನು, ಅದಲ್ಲ ಪೂಜೆ. ಮನಸ್ಸಿನಲ್ಲಿ ಫಲಪ್ರಾಪ್ತಿಗಳ ಆಶಯಗಳನ್ನ ಇಟ್ಕೊಂಡು ಮಾಡುವಂತ ಹೋಮ ಹೋಮ ಅಲ್ಲ. ಮನಸ್ಸಿನಲ್ಲಿ ಫಲಪ್ರಾಪ್ತಿ ಆಶೆ ಇಟ್ಕೊಂಡು ಮಾಡುವಂತ ಪೂಜೆ ಪೂಜೆ ಅಲ್ಲ. ಎಲ್ಲವನ್ನು ಮರೆತು ಮನಸ್ಸಿನಲ್ಲಿ ಮುಸುಕಾಗಿ ನಿಂತಿರುವಂತಹ ಫಲಪ್ರಾಪ್ತಿಯ ಆಸೆ ಇರುವಂತ ಆಸೆಯನ್ನು ತೊರೆದು ಆ ಹೊಗೆಯನ್ನ ಹಾರಿಸಿದ ನಂತರ ಮಾಡುವಂತ ಪೂಜೆ ಇದೆಯಲ್ಲ, ಅದು ನಿಜವಾದ ಪೂಜೆ. ಆದ್ರಿಂದ ಹೋಮ ಮಾಡುವವರನ್ನ ಕಂಡೆ ಹೊಗೆ ಆರಿಸುವವರನ್ನ ಕಾಣೆ ಅಂತ ಅಲ್ಲಮ್ಮ ಪ್ರಭುಗಳ ಉದ್ಗಾರ. ಹೊಗೆ ಆರಿಸಬೇಕಾಗಿದೆ, ಕಣ್ಣಿನಲ್ಲಿ ಮುಸುಕಾಗಿ ತುಂಬಿರುವಂತ, ಮನಸ್ಸಿನಲ್ಲಿ ಮುಸುಕಾಗಿ ತುಂಬಿರುವಂತಹ ಫಲಪ್ರಾಪ್ತಿಗಳ ಆಸೆ ಇರುವಂತ ಹೊಗೆ. ಯಾರು ಆಸೆಯನ್ನ ಮೀರ್ತಾರೋ ಅವರು ಶರಣರಾಗ್ತಾರೆ. ಆಸೆಯ ಜಿಗುಪ್ಸೆಯನ್ನ, ಆಸೆಯ ಬಯಕೆಯನ್ನ ಮೀರಿ ನಿಂತವ ಆಯ್ದಕ್ಕಿ ಮಾರಮ್ಮನಂತೆ ತಯಾರಾಗ್ತಾರೆ. ಆಯ್ದಕ್ಕಿಲ್ಲ ಅಂತಹವರ ಮಾರಮ್ಮನಂತ ಲಕ್ಕಮ್ಮನಂತೆ ಯಾರ್ಯಾರು ಮಾರಯ್ಯ ಲಕ್ಕಮ್ಮನಂತೆ ತಯಾರಾದ್ರಲ್ಲ ಅಂತ ಶರಣರನ್ನ ನಾವು ಇವತ್ತಿಗೂ ಆರಾಧಿಸುವುದು. ಅಂಥ ಶರಣರ ಪರಂಪರೆಯನ್ನ ಇವತ್ತು ಪೂಜಿಸಲಿಕ್ಕೆ ನಾವು ನೆರವಿರೋದು. ಶರಣರು ಏನು ಕೊಟ್ಟರು ಜಗತ್ತಿಗೆ? ಭಗವಂತನ ಮುಂದೆ ಶರಣಾಗಿ ನಿಂತ ಶರಣರು ಜಗತ್ತಿಗೆ ಏನು ಕೊಟ್ಟರು ಅಂದ್ರೆ ವಚನಗಳನ್ನ ಕೊಟ್ಟರು ಅಂತ ನಾವು ಹೇಳ್ತೀವಿ. ಆಗಲೇ ಬಹಳ ಸುಂದರವಾಗಿ ಬಾಲಕ ಬಂದು ವಚನಗಳನ್ನ ಉದ್ಧಾರ ಮಾಡಿದ್ರು, ವಚನಗಳನ್ನ ಹೇಳಿದ್ರು, ವಚನಗಳನ್ನ ಹಾಡಿದ್ರು, ಅದರ ತಾತ್ಪರ್ಯ ಸಮೇತವಾಗಿ ಅರ್ಥ ವಿವರಿಸಿದ್ರು ನಮಗೆ. ಅಂಥ ವಚನಗಳು ಕೊಟ್ಟರು ಅಂತ ಹೇಳ್ತೀವಿ. ವಚನಗಳಂದ್ರೇನು? ಶರಣರು ಅಂದ್ರೆ ಭಗವಂತನಿಗೆ ಶರಣಾದವರು, ಅವರು ಕೊಟ್ಟಂತ ವಚನ. ವಚನ ಅಂದ್ರೆ ಏನು? ವಚನ ಅಂದ್ರೆ ಅನೇಕ ಬಾರಿ ಹೇಳೋದಿದೆ, ವಚನ ಸಾಹಿತ್ಯ. ವಚನ ಅನ್ನೋದು ಸಾಹಿತ್ಯ ಮಾತ್ರವಲ್ಲ. ಸಾಹಿತ್ಯ ಅಂದ್ರೇನು? ಬರೆಯಲ್ಪಟ್ಟದ್ದು ಸಾಹಿತ್ಯ, ರಚಿಸಲ್ಪಟ್ಟದ್ದು ಸಾಹಿತ್ಯ. ಇನ್ನೊಬ್ಬರು ಯಾರು ಬರೆದಿದ್ದಾರೋ ರಚಿಸಿದ್ದಾರೋ ಅದು ಸಾಹಿತ್ಯವಾಗುತ್ತೆ. ವಚನ ಸಾಹಿತ್ಯವಲ್ಲ. ವಚನವನ್ನು ಯಾರು ಬರೀಲಿಲ್ಲ, ವಚನವನ್ನು ಯಾರು ರಚಿಸಲಿಲ್ಲ. ವಚನ ಅಂದ್ರೆ ಸತ್ಯ. ಸತ್ಯವನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ, ಸತ್ಯವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸತ್ಯವನ್ನ ಹುಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇರುವಂತ ಸತ್ಯವನ್ನ ಕಂಡುಕೊಂಡಿದ್ರಿಂದ ವಚನ ಸಾಹಿತ್ಯ ಆಗಲಿಲ್ಲ, ವಚನ ದರ್ಶನವಾಗುತ್ತೆ. ವಚನವನ್ನ ದರ್ಶಿಸಲ್ಪಟ್ಟಂತವರನ್ನ ವಚನಾಕಾರರು ಅಂತ ಕರಿತೀವಿ. ದರ್ಶನವಾದಂತ ವಚನವನ್ನ ಜಗತ್ತಿಗೆ ಕೊಟ್ಟು, ಈ ವಚನ ಅಂದ್ರೇನು? ವಚನ ಬರಿಯ ಮಾತಲ್ಲ, ಬಾಯಿಂದ ಹೊರಡಿದಂತ ಮಾತುಗಳೆಲ್ಲವೂ ವಚನವಾಗೋದಿಲ್ಲ. ಆದ್ರೆ ಹಿರಿಯರು ಬಸವಣ್ಣನವರು ಕೊಟ್ಟಂತ ಮಾತು ಮಾತ್ರ ವಚನ ಆಗುತ್ತೆ. ಯಾಕೆ? ವಚನ ಅಂದರೆ ಯಾವುದು ಸತ್ಯ ಸನಾತನವೋ, ಯಾವುದು ನಿರಂತರ ಶುದ್ಧ ಗಂಗೆಯಂತೆ ಎಲ್ಲೆಡೆ ಹರಿಯುತ್ತ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಶತಮಾನಗಳಿಂದ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಪೀಳಿಗೆಯಿಂದ ಪೀಳಿಗೆಗೆ, ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ನಿರಂತರವಾಗಿ ಹರಿದು ಬರುತ್ತಾ ಆ ಕಲ್ಯಾಣ ಕ್ರಾಂತಿಯಂತೆ ಹುಟ್ಟಿದಂತ ಒಂದು ಗಿಡಿ ಇವತ್ತು ಜ್ವಾಲಾಮುಖಿ ರೀತಿಯಲ್ಲಿ ಹಬ್ಬಿಕೊಂಡು ಧರ್ಮ ಕಾರ್ಯ ಮರೆತು ಕೂತಿರುವಂತ ಪ್ರತಿಯೊಬ್ಬ ಮಾನವನ ಹೃದಯದಲ್ಲೂ ಕೂಡ ಧಾರ್ಮಿಕತೆಯ ಜಾಗೃತಿಯನ್ನು ಬೆಳೆಸಬಲ್ಲಂತ ಜ್ಯೋತಿರ್ಮಯವಾಗಿ ಯಾವುದು ಕಾಡುತ್ತೋ, ಯಾವುದು ಸತ್ಯ ಸನಾತನವಾಗಿ ಇದನ್ನ ನಾನು ಬಾಯಿಂದ ಹೇಳಿದ್ದೀನಿ, ಇದನ್ನೇ ಜೀವನದಲ್ಲಿ ನಡೆದು ತೋರಿಸ್ತೀನಿ ಅಂತ ಪ್ರಮಾಣ ಕೊಟ್ಟಿದ್ದಾರೋ ಆ ಪ್ರಮಾಣವನ್ನೇ ವಚನ ಅಂತ ಕರೆಯೋದು. ಅಂತ ವಚನವನ್ನ ಕೊಟ್ಟಂತವ್ರು ನಮ್ಮ ವಚನಾಕಾರರು, ಶರಣರು, ಶರಣೀಯರು. ಅದು ವಚನ. ವಚನ ಅಂದ್ರೆ ಪ್ರಮಾಣ, ವಚನ ಅಂದ್ರೆ ಕೊಡುವಂತ ಮಾತು. ನಾನು ಈ ವಚನವನ್ನ ಹೇಳಿದ್ದೀನಿ, ಇದರ ತಕ್ಕ ಹಾಗೆ ಜೀವನವನ್ನ ನಡೆದು ತೋರಿಸ್ತೀನಿ. ಅದೇ ನಿಜವಾದ ನುಡಿ. ನುಡಿ ಯಾವುದಾಗ
ನುಡಿಯಬೇಕು. ನುಡಿದು ನಡೆಯದವನ ಎಂತೊಲಿವನಯ್ಯ ಕೂಡಲ ಸಂಗಮ ದೇವ. ಎಂತೊಲಿವನಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರ ಪ್ರಶ್ನೆ. ನುಡಿಬೇಕಪ್ಪ, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿದರೆ ಭಗವಂತನ ಮೆಚ್ಚಿ ತಾನೇ ಖುದ್ದು ದರೆಗಿಳಿದು ನಿನ್ನನ್ನು ಒಪ್ಪಿಕೊಳ್ಳಬೇಕು. ಆ ರೀತಿ ನುಡಿದ ನಂತರ ಯಾರು ಆ ನುಡಿಯನ್ನ ನಡೆಯೋದಿಲ್ವೋ ಅವನಿಗೆ ಯಾವಾಗ ಬಂದು ಹೊಲಿತಾನೆ ಭಗವಂತ. ನುಡಿದಂತೆ ನಡೆಯಬೇಕು, ಆಗ ವಚನ ಆಗೋದು. ಬಸವಣ್ಣನವರು ಹೇಳ್ತಾರಲ್ಲ, ತ್ರಾಸಿಯ ಕೈಯಲ್ಲಿ ಹಿಡಿದು ಒಂದು ತಕ್ಕಡಿಯಲ್ಲಿ ನಾನು ನುಡಿದದ್ದನ್ನು ಇನ್ನೊಂದು ತಕ್ಕಡಿಯಲ್ಲಿ ನಾನು ನಡೆದದ್ದನ್ನು ಇಟ್ಟಿ ತ್ರಾಸಿಯಲ್ಲಿ ಒಂದಂಶ ವ್ಯತ್ಯವಾದರೆ ಪ್ರಾಣವ ನೀವೇ ಕೂಡಲ ಸಂಗಮ ದೇವ. ತ್ರಾಸಿಯನ್ನು ಕೈಲಿಟ್ಟುಕೊಳ್ಳಿ, ಒಂದು ತಕ್ಕಡಿಯಲ್ಲಿ ನಾನು ನುಡಿದ ಮಾತುಗಳನ್ನ ಒಂದು ತಕ್ಕಡಿಯಲ್ಲಿ ಇಡಿ, ತ್ರಾಸಿಯ ಇನ್ನೊಂದು ತಕ್ಕಡಿನಲ್ಲಿ ನಾನು ನಡೆದಂತ ಜೀವನದ ಹಾದಿಯನ್ನಿಡಿ. ಅಕಸ್ಮಾತ್ ನಾನು ನುಡಿದದ್ದು ಮತ್ತು ನಡೆದದ್ರಲ್ಲಿ ಒಂದಿಂಚು ಅಂಶವಾದ್ರೆ, ಒಂದಿಂಚು ತಪ್ಪಿದ್ದರೆ, ಒಂದೇ ಒಂದು ಇಂಚು ಆಚೆ ಈಚೆ ಆದ್ರೆ ಈ ಕೂಡಲೇ ನಿಮ್ಮ ಮುಂದೆ ಆತ್ಮತ್ಯಾಗವನ್ನ ಮಾಡ್ತೀನಿ ಅಂತ ಬಸವಣ್ಣನವರು ಕೇಳಿಕೊಂಡ್ರಲ್ಲ. ಇದನ್ನೇ ಗುಹೇಶ್ವರ ಅಂತ, ಇದನ್ನೇ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಪ್ರಳಯ ಯಾವುದು ಪ್ರಳಯ ಅಂತ ಕೇಳಿದಾಗ ಅಲ್ಲಮ ಪ್ರಭುಗಳು ಉತ್ತರ ಕೊಡ್ತಾರಲ್ಲ, ಜಲ ಪ್ರಳಯ ಪ್ರಳಯವಲ್ಲ, ವಾಯು ಪ್ರಳಯವಲ್ಲ, ಎಲ್ಲ ಮಾತು ಎನಗೆ ಅಗೆ ಆದೊಡೆ ಅದೇ ಪ್ರಳಯವಲ್ಲವೇ ಗುಹೇಶ್ವರ ನಿನ್ನಲ್ಲಿ ಪ್ರಳಯ ಉಂಟೆ. ಅಲ್ಲಮ್ಮ ಪ್ರಭುಗಳು ಕೇಳಿದ್ರು, ನಾನು ಆಡಿದಂತ ಮಾತು ಅಕಸ್ಮಾತ್ ನನಗೆ ವಿಷವಾದರೆ, ನಾನು ಆಡಿದಂತ ಮಾತನ್ನ ತಪ್ಪಿ ನಾನು ನಡೆದ್ರೆ ಅದಕ್ಕಿಂತ ದೊಡ್ಡ ಪ್ರಳಯ ಯಾವುದಿದೆಯಪ್ಪ ಜಗತ್ತಿನಲ್ಲಿ? ಅದು ನಿಜವಾದ ಪ್ರಳಯ. ಆದ್ರಿಂದ ವಚನಗಳನ್ನು ಕೊಟ್ಟರು, ನುಡಿದದ್ದನ್ನ ನಡೆದು ತೋರಿಸಿದ್ರು, ನಡೆದದ್ದನ್ನ ನುಡಿದು ತೋರಿಸಿದ್ರು ನಮ್ಮ ವಚನಕಾರರು. ಅದಕ್ಕೆ ಅಂತವರನ್ನ ಮಾತ್ರವೇ ಶರಣರು ಶರಣೀಯರು ಅಂತ ಕರೆದದ್. ನಾವು ಬರಬೇಕಾದ್ರೆ ಒಂದು ಹಾಡನ್ನ ಹಾಕೊಂಡು ಬರ್ತಿದ್ರು ಯುವಕರೆಲ್ಲ. ಕಾಯವೇ ಕೈಲಾಸ ಎಂದರು ಬಸವ, ನುಡಿದಂತೆ ನಡೆದರು ನಡೆದಾಡು ದೈವ ಅಂತ ಶಿವಕುಮಾರ ಸ್ವಾಮೀಜಿಗಳನ್ನ ಏನಕ್ಕೆ ಇವತ್ತಿಗೂ ಆರಾಧಿಸ್ತೀವಿ? ನುಡಿದದ್ದನ್ನ ನಡೆದು ತೋರಿಸಿದ್ರಪ್ಪ ಅವರು. ಇವತ್ತಿಗೂ ಸಿದ್ದೇಶ್ವರಪ್ಪ ಅವರನ್ನ ಜೀವಂತ ನಡೆದಾಡುವ ದೇವರು ಅಂತ ಆರಾಧಿಸ್ತೀವಿ. ಏನಕ್ಕೆ? ದೇವರು ಕೊಟ್ಟಂತ ಮಾತನ್ನ ನಡೆದು ತೋರಿಸಿದ್ರು, ಅದಕ್ಕೆ ಸಿದ್ದೇಶ್ವರಪ್ಪ ಅವರು ದೇವರ ಸ್ಥಾನದಲ್ಲಿ ಕಾಣಿಸ್ಕೊಂಡ್ರು, ಶಿವಕುಮಾರ ಸ್ವಾಮೀಜಿಗಳ ದೇವರ ಸ್ಥಾನದಲ್ಲಿ ಕಾಣಿಸ್ಕೊಂಡ್ರು, ನಮ್ಮ ಶರಣರು ಶರಣೀಯರು ದೇವರ ಸ್ಥಾನದಲ್ಲಿ ಕಾಣಿಸಿಕೊಟ್ರು. ಆ ರೀತಿ ತೋರಿಸಿದ್ರು, ನಮಗೆ ನಡೆದು ತೋರಿಸಿದ್ರು ಯಾವ ರೀತಿ ಜೀವನದಲ್ಲಿ ಪಾಲಿಸಬೇಕು ಕೊಟ್ಟಂತ ವಚನಗಳನ್ನ ಮಾತನ್ನ. ಈ ವಚನಗಳು ಯಾವುದು ವ್ಯರ್ಥ ಆಗುವಂತಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಈ ವಚನಗಳಲ್ಲಿ ಭಗವಂತನ ಭಕ್ತಿಯನ್ನು ತುಂಬಿದರು ನಮ್ಮ ಹಿರಿಯರು. ಬಸವಣ್ಣನವರು ಹೇಳ್ತಾರಲ್ಲ, ಹಿರಿಯರು ಶರಣರು ಶರಣೀಯರು ಬರೀತಾರಲ್ಲ, ವಚನಗಳಲ್ಲಿ ನಾಮಾಂಕಿತವ ತುಂಬಿ, ವಚನಗಳಲ್ಲಿ ನಾಮಾಮೃತವ ತುಂಬಿ, ನಯನದಲ್ಲಿ ಮೂರುತಿಯ ತುಂಬಿ, ಮನಸ್ಸಿನಲ್ಲಿ ನೆನಹನ್ನ ತುಂಬಿ, ಕಿವಿಯಲ್ಲಿ ಕೀರ್ತಿಯ ತುಂಬಿ, ಕೂಡಲ ಸಂಗಮ ದೇವ ನಿನ್ನ ಚರಣಗಳು ನಾನು ತುಂಬಿ. ವಚನಗಳಲ್ಲಿ ನಿನ್ನ ನಾಮ ಅಮೃತವಾಗಿ ತುಂಬಲಪ್ಪ ನನ್ನ ಮಾತಿನಲ್ಲಿ. ನನ್ನ ಕಣ್ಣುಗಳಲ್ಲಿ ನಿನ್ನ ಮೂರ್ತಿ ಸದಾಕಾಲ ಬೆಳಗುವಂತಾಗಲಿ, ನನ್ನ ಮನಸ್ಸಿನಲ್ಲಿ ನಿನ್ನ ನೆನಪು ಸದಾಕಾಲ ಬೆಳೆಸುವಂತಾಗಲಿ, ನನ್ನ ಕಿವಿಗಳಿಗೆ ಸದಾಕಾಲ ನಿನ್ನ ಕೀರ್ತಿಯಂತೆ ಕೇಳುವಂತಾಗಲಿ, ನಿನ್ನ ಚರಣಗಳಲ್ಲೇ ನಾನು ಸದಾಕಾಲ ನೆಲೆಸುವಂತಾಗಲಿ. ಇದೇ ರೀತಿ ನನ್ನನ್ನು ನೋಡ್ಕೊಂತ ಬೇಡಿಕೊಂಡವರು ವಚನಗಳ ಮೂಲಕ. ಅಕಸ್ಮಾತ್ ನನ್ನ ವಚನಗಳಲ್ಲಿ ನಿನ್ನ ಮಾತು ಬರಲಿಲ್ಲ ಅಂದ್ರೆ ಆ ಮಾತೇ ಬೇಕಾಗಿಲ್ಲ ನನಗೆ ಅಂತ ತಿರಸ್ಕರಿಸಿದವರು ನಮ್ಮ ಹಿರಿಯರು. ಅತ್ತಿತ್ತ ಸುಳಿದು ನೋಡದಂತೆ ಹೆಳವನ ಮಾಡಯ್ಯ ತಂದೆ, ಸುಳಿದು ಕಾಣದಂತೆ ಅಂತಕನ ಮಾಡಯ್ಯ ತಂದೆ, ನಿನ್ನ ಮಂತ್ರ ಕಲ್ಲದೆ ಅನ್ಯಕ್ಕೆ ಕಿವುಡನ ಮಾಡಯ್ಯ ತಂದೆ, ನಿನ್ನ ಚರಣ ಕಲ್ಲದೆ ಅನ್ಯಕ್ಕೆ ಎಳಸದಿರೋ ಕೂಡಲ ಸಂಗಮ ದೇವ. ನಿನ್ನ ಚರಣಕ್ಕಲ್ಲದೆ ಇನ್ಯಾವುದವರ ಬಯಕೆಯೂ ನನಗೆ ಜೀವನದಲ್ಲಿ ಬೇಡದಂತೆ ಮಾಡಪ್ಪ. ಅಕಸ್ಮಾತ್ ನಿನ್ನನ್ನು ಬಿಟ್ಟು ಬೇರೆನ್ನೇನಾದರೂ ಕೇಳಿದ್ರೆ, ನಿನ್ನ ಮಾತುಗಳನ್ನ ಬಿಟ್ಟು, ನಿನ್ನ ಮಂತ್ರಗಳನ್ನ ಬಿಟ್ಟು, ನಿನ್ನ ಭಜನೆಗಳನ್ನ ಬಿಟ್ಟು, ನಿನ್ನ ವಚನಗಳನ್ನ ಬಿಟ್ಟು ಇನ್ನೇನೇ ಕಿವಿಗೆ ಬಿದ್ರು ಆ ಕೂಡಲೇ ಕಿವುಡನನ್ನಾಗಿಸ ನನ್ನನ್ನ. ನಿನ್ನನ್ನ ಬಿಟ್ಟು ಇನ್ನೇನಾದರೂ ಜಗತ್ತಿನಲ್ಲಿ ಕಾಣಬೇಕು ಅಂತ ನನಗೆ ಒಂದು ಕ್ಷಣ ಒಂದರೆ ಕ್ಷಣ ಬಯಕೆ ಬಂದ್ರೆ ಅಂತಕನನ್ನಾಗಿಸಿ ಬಿಡು. ನಿನ್ನನ್ನ ಬಿಟ್ಟು ಇನ್ನೇನಾದ್ರೂ ನೋಡಬೇಕು ಅಂತ ಓಡಾಡುವ ಆಸೆ ಬಂದ ಕೂಡಲೇ ಎಳವನ ಮಾಡಿಸು, ನನಗೆ ಇನ್ನೇನು ಬೇಕಾಗಿಲ್ಲ. ಇದೇ ಉಪನಿಷತ್ತುಗಳ ಮಾತು. ಏನಕ್ಕೆ ವಚನಗಳನ್ನ ಕನ್ನಡದ ಉಪನಿಷತ್ತು ಅಂತ ಕರಿತೀವಿ ಅಂದ್ರೆ ಇದೇ ಕಾರಣಕ್ಕೆ. ಇದೇ ಮಾತನ್ನ ಹಿರಿಯರು ಉಪನಿಷತ್ತುಗಳಲ್ಲಿ ಹೇಳಿದ್ರು. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಭದ್ರಕ್ಷೆ ಮಾಕ್ಷಿ ಬೀರ ಜತ್ರಾಹ ಶ್ರೇಯರಂಗೆ ಸುಸ್ತುಮಾಂ ಶಸ್ತರೋಭೈ ವಿಷೇಮ ದೇವ ಹಿತಂ ಯತಾಯು ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಸ್ವಸ್ತಿನ ಪೂಷಾ ವಿಶ್ವವೇದಾಹ ಸ್ವಸ್ತಿನ ಸಾಕ್ಷೋ ಅರಿಷ್ಟನೇಮಿ ಸ್ವಸ್ತಿನ ಬೃಹಸ್ಪತಿರ್ದದಾತು. ಭಗವಂತ ನನ್ನ ಕಿವಿಗಳನ್ನ ಗಟ್ಟಿಯನ್ನಾಗಿಸಲಿ. ಏನಕ್ಕೆ? ಭಗವಂತನ ಮಂತ್ರಗಳನ್ನ ಕೇಳಲಿಕ್ಕೋಸ್ಕರ. ಭಗವಂತ ನನ್ನ ಕಣ್ಣುಗಳನ್ನ ಗಟ್ಟಿಯನ್ನಾಗಿಸಲಿ. ಏನಕ್ಕೆ? ಭಗವಂತನನ್ನ ಕಣ್ಣು ತುಂಬಿಸಿಕೊಳ್ಳೋಕ್ಕೋಸ್ಕರ. ಭಗವಂತ ನನ್ನ ನರ ನಾಡಿಗಳನ್ನ ದೇಹವನ್ನ ಗಟ್ಟಿಯನ್ನಾಗಿಸಲಿ. ಏನಕ್ಕೆ? ಆಗ್ಲೇ ಅಣ್ಣವರು ಮಾತಾಡ್ತಾ ಹೇಳಿದ್ರಲ್ಲ, 80 ವರ್ಷವನ್ನ ಪೂರೈಸಿರುವಂತ ಅವರ ಆರೋಗ್ಯ ಭಗವಂತನ ಧ್ಯಾನ ತಪಸ್ಸನ್ನ ಮಾಡಿಕೊಂಡು ಶರಣರು ಬದುಕಿದ್ದಾರೋ, 80ರ ವಯಸ್ಸಾದಾಗ ನಾನು ಕೂಡ ಅವರಂತೆ ಆರೋಗ್ಯಮಯವಾಗಿ ಬದುಕೋಣ ಅಂತ ಕೇಳ್ಕೊಂಡ್ರಲ್ಲ. ಇದೇ ಮಾತನ್ನ ಈ ಮಂತ್ರದಲ್ಲಿ ಹೇಳಿದ್ದು. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ. ವೃದ್ಧನಾಗುವ ಕಾಲಕ್ಕೆ
ಅಂದ್ರೆ ಆ ಇಂದ್ರಿಯಗಳನ್ನ ಆ ಕೂಡಲೇ ಬೇಡದೇ ಇರುವಂತೆ ಮಾಡಪ್ಪ ಅಂತ ಕೇಳಿಕೊಂಡ್ರು. ನಿಷ್ಕ್ರಿಯನಾಗುವಂತೆ ಮಾಡು. ಈ ಇಂದ್ರಿಯಗಳಲ್ಲಿ ಸರ್ವೇಂದ್ರಿಯಗಳ ಮೂಲಕ ಸರ್ವೇಂದ್ರಿಯಧೀಶನಾದಂತ ಸರ್ವೇಶ್ವರನ ಆರಾಧಿಸುವುದೇ ನಿಜವಾದ ಪೂಜೆ. ಎಲ್ಲ ಇಂದ್ರಿಯಗಳು ಕೂಡ ಅವನಿಗೆ ಸಮರ್ಪಣೆ ಆಗಿರಬೇಕು. ಈ ಇಂದ್ರಿಯಗಳು, ಈ ದೇಹ ಭಗವಂತನೆಲ್ಲಗಲ್ಲದೆ ಇನ್ಯಾರಿಗೆ? ಎನ್ನ ನರಗಳನ್ನ ತಂತಿಯನ್ನಾಗಿಸಿ ಬತ್ತಿಸಿ ರಾಘವ ಹಾಡಯ್ಯ ಕೂಡಲ ಸಂಗಮ ದೇವ. ನರ ನಾಡಿಗಳನ್ನ ಕಿತ್ತು ಬೆಸೆದು ಬೇಕಂದ್ರೆ ತಂತಿಯ ರೀತಿಯಲ್ಲಿ ಮಾಡಿ 13 ರಾಗಗಳನ್ನ ಅದರಿಂದ ನಿನಗೋಸ್ಕರ ಹಾಡಿಸುವಂತೆ ಮಾಡು. ಅಂಗಾಂಗಗಳನ್ನು ಉಪಯೋಗಿಸ್ಕೊಂಡು ನಿನ್ನ ಪೂಜೆಯಲ್ಲಿ ಅಂತ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಕೇಳ್ಕೊಂಡ್ರು. ಇದನ್ನೆಲ್ಲ ನಮ್ಮ ಪೂರ್ವಿಕರು ತೋರಿಸಿಕೊಡ್ತಿದ್ದು. ಇಡೀ ದೇಹ, ಈ ದೇಹ ಬರೋದೇ ವಿರಳ. ಮನುಷ್ಯನಾಗಿ ಕೂತಿದ್ದೀವಿ ಅಂದ್ರೆ ಎಷ್ಟು ವಿರಳ ಸ್ವಾಮಿ ಅದು. ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ, ವೇದಗಳ ಬರೆದಿದ್ರು 84 ಲಕ್ಷ ಜೀವರಾಶಿಗಳನ್ನ ದಾಟಿದ ನಂತರ ಒಂದು ಮಾನವ ಜನ್ಮ. ಇದನ್ನೇ ಅಜಗಣ್ಣ ಹೇಳ್ತಾರೆ. ಅಂಗದ 21 ಲಕ್ಷ, ಸ್ವೇದಜ 21 ಲಕ್ಷ, ಮಾದಿಜ 21, ಉದ್ವಿಜ 21 ಲಕ್ಷ, ಜಾರಿಜ 21 ಲಕ್ಷ, ಇಂತಿಪ್ಪ 74 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬಂದೆ ನೋಡ ಅಂತ ಅಜಗಣ್ಣನ ವಚನ. ಅಲ್ಲಮ್ಮ ಪ್ರಭುಗಳು ಇದನ್ನೇ ಹೇಳಿದ್ರು. 84 ಲಕ್ಷರ ಕಳ್ಳನನ್ನ ಅಂಜಿಸಲು ಕಟ್ಟಿಸಿದ ಬಾವಿ. ಇದನ್ನೇ ಅಕ್ಕ ಮಹಾದೇವಿಯವರು ಹೇಳಿದ್ರು. ಅಹಂಕಾರಗೊಂಡಿರ್ತ ಆತ್ಮನು 84 ಲಕ್ಷ ಯೋನಿಗಳಲ್ಲಿ ಮೋಹ ಪಾಶದಿಂದ ಹುಟ್ಟಿ ಬಂದನು. ಇದನ್ನೇ ಬಸವಣ್ಣನವರು ಹೇಳಿದ್ರು. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದ ನಂತರ 84 ಲಕ್ಷ ಯೋನಿಗಳಲ್ಲಿ ಒಂದು ಜನ್ಮವನ್ನ ಕಾಡಿ ನೋಡ, ಒಂದು ಮುಖವನ್ನ ಬೇಡಿ ನೋಡ. 84 ಲಕ್ಷ ಜೀವರಾಶಿಗಳನ್ನ ದಾಟಿದ ನಂತರ ಪಶು, ಪ್ರಾಣಿ, ಕ್ರಿಮಿ, ಕೀಟವಾಗಿ ಎಲ್ಲರ ಜನ್ಮಗಳನ್ನು ತಾಳಿದ ನಂತರ ಕೊನೆಗೆ ಬರುವುದು ಮಾನವ ಜನ್ಮ. ಈ ಮಾನವ ಜನ್ಮ ಬಂದರಂತ ಏನು ಮಾಡಬೇಕು? ಹಿರಿಯರು ಬರೆದ್ರು. ಈ ಮನುಷ್ಯ ಜನ್ಮ ಬಳಿಕಿಲ್ಲ. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದ ನಂತರ ಸಿಕ್ಕಿರುವ ಈ ದೇಹ, ಈ ಇಂದ್ರಿಯಗಳು, ಈ ಇಡೀ ಮನುಷ್ಯ ಜನ್ಮ ಭಗವಂತನಿಗೆ, ಶಿವನಿಗೆ ಸಮರ್ಪಣೆಯಾಗಿರಬೇಕು. ನೆರೆ ಕೆನ್ನೆಗೆ, ತಿರೆ ಗೆಲ್ಲೆಗೆ, ಶರೀರ ಗೂಡು ಹೋಗುವ ಮುನ್ನ, ಮುಪ್ಪಿನಿಂದ ಒಪ್ಪ ಅಳಿಯುವ ಮುನ್ನ ಶಿವನ ನೆನೆಯಿರೋ, ಈ ಜನ್ಮ ಬಳಿಕಿಲ್ಲ ಅಂತ ವಚನಾಕಾರ ಉದ್ಗಾರ. ಮತ್ತೆ ಸಿಗೋದಿಲ್ಲಪ್ಪ ಈ ಜನ್ಮ, ಇರೋ ಒಂದು ಜನ್ಮ ಭಗವಂತನಿಗೋಸ್ಕರ ಅರ್ಪಣೆ ಮಾಡ್ಕೊಳ್ಳಿ. ಈ ದೇಹ, ಈ ಇಂದ್ರಿಯಗಳಲ್ಲಿ ಕಳೆದು ಹೋಗಬೇಡಿ. ಭಕ್ತಿಯ ಮೂಲಕ, ಯಾವ ಭಕ್ತಿ ಭಗವಂತನನ್ನು ಆರಾಧಿಸಿ ಆ ಭಕ್ತಿಯ ಮೂಲಕ ಭಗವಂತನನ್ನ ಈ ಜನ್ಮದಲ್ಲಿ ಆರಾಧಿಸಿದ್ರೆ ಭಗವಂತನೇ ಬಂದು ಪ್ರಕಟನಾಗ್ತಾನೆ. ಯಾಕೆ? ಭಗವಂತ ನಿನಗೋಸ್ಕರ ಕಾದು ಕೂತಿದ್ದಾನೆ. ಯಾವತ್ತು ನನಗೊಂದು ಕರೆಯನ್ನು ಕೊಡ್ತಾನೆ ಈ ಮನುಷ್ಯ ಅಂತ. ಭಗವಂತ ನಮ್ಮಲ್ಲೇ ನೆಲೆಸಿದ್ದಾನೆ. ಎಲ್ಲಿ ನೆಲೆಸಿದ್ದಾನೆ ಭಗವಂತ ಅಂದಾಗ ಬಸವ ಧರೆಯ ಗರೆ ಎಂಬನೆ ನಾಗೇಂದ್ರನ ಪಡಾಮಡಿಯ ಮೇಲಡಗಿತ್ತು. ನಾಗೇಂದ್ರನ ಗರೆ ಎಂಬನೆ ಪಾರ್ವತಿಯ ಕಿರುಕುಣಿಕೆಯ ಮುದ್ರೆ ಆಯಿತು. ಪಾರ್ವತಿಯ ಗರೆ ಎಂಬನೆ ಶಿವನ ಮೇಲಡಗಿತ್ತು. ಶಿವನ ಗರೆ ಎಂಬನೆ ತನ್ನ ಭಕ್ತರ ಮನದ ಮೊನೆಯ ಮೇಲಡಗಿತ್ತು ಎಂಬ ಕೂಡಲ ಸಂಗಮ ದೇವ. ಇಡೀ ಜಗತ್ತನ್ನು ಹೊತ್ತಿದಂತ ಭಗವಂತನನ್ನು ಹೊತ್ತಿಕೊಂಡಿರೋರು ಯಾರು? ಭಕ್ತರು. ನಮ್ಮ ಮನಸ್ಸಿನ ತುಂಬಿ ನಿಂತಿದ್ದಾನೆ ಭಗವಂತ. ನಾವು ಒಂದು ಕರೆಯನ್ನ ಕೊಟ್ರೆ ಒಂದು ಪ್ರತ್ಯಕ್ಷನಾಗ್ತಾನೆ. ಅದು ಯಾವ ರೀತಿ? ಕುಂಬಾರಗುಂಡೆಯ ಶರಣ ಒಂದು ಕಾಲದಲ್ಲಿ ಮಡಿಕೆಯನ್ನ ಮಾಡ್ತಾ ಮಾಡ್ತಾ ಮಡಿಕೆಯನ್ನ ತಟ್ಟುವ ಸಸಿಗೆ ಭಗವಂತನ ರಾಗವನ್ನ ಆಡ್ತಿದ್ರಂತೆ. ಮಡಿಕೆಯನ್ನ ತಟ್ಟುವ ತಾಳಕ್ಕೆ ಭಗವಂತನ ಭಜನೆಯನ್ನ ಮಾಡ್ತಾ ಭಗವಂತನ ನೆನಪಿಸ್ಕೊಂಡು ಯಾವಾಗಲೂ ಕುಣಿತಾ ಇರ್ಬೇಕಾದ್ರೆ ಶಿವ ಮೇಲಿಂದ ನೋಡ್ತಿದ್ರಂತೆ. ಅರೆ, ನನ್ನ ಭಕ್ತ ಮಾಡ್ಬೇಕಲ್ಲ, ಭಗವಂತನಿಗೆ ಆಸೆ ಬಂತು. ಭಗವಂತನ ಆಸೆಯ ನೋಡಿ, ಆಶೆ. ನನ್ನ ಭಕ್ತ ನನಗೋಸ್ಕರ ನೃತ್ಯ ಮಾಡ್ತಿದ್ದಾನೆ, ಅವನ ಜೊತೆ ನಿಂತು ನಾನು ನೃತ್ಯ ಮಾಡಬೇಕು. ಹರಿಯರು ರಗಳೆಯನ್ನ ಬರೀತಾರೆ. ಕುಂಬಾರಗುಂಡೆಯನ ರಗಳೆ ಅಂತ ಹರಿಯರು ರಗಳೆನಲ್ಲಿ ಬರೀತಾರೆ. ದಿನ ನೋಡಿ ಕುಂಬಾರಗುಂಡೆಯ ಸತ್ಯ ಶಿವನಿಗೆ ಮುಟ್ಟಿತು. ದಿನ ಆಡಿದನೇ ತಮ್ಮ ಒಳಗೇನು ತಮ್ಮ ಇಳೆ ಅರಿಯಲು ಹೊರಗೆ ಆಡುವೆನೇ ತಮ್ಮ ಇಳೆ ಅರಿಯುವಲ್ಲಿ ಹೊರಗೆ ಬಂತು. ನನ್ನ ಭಕ್ತನ ಜೊತೆ ನೃತ್ಯ ಮಾಡ್ತೀನಿ ಅಂತ ಭಗವಂತ ದರೆಗಿಳಿದು ಬಂದ. ಶಿವ ಭಕ್ತರ ಜೊತೆ ನೃತ್ಯ ಮಾಡ್ಲಿಕ್ಕೆ ದರೆಗಿಳಿದು ಬಂದ್ರೆ ಶಿವನಿಗೆ ನೃತ್ಯ ಮಾಡ್ಲಿಕ್ಕೆ ಇಷ್ಟು ಸಣ್ಣ ರಂಗವೇದಿಕೆ ಸಾಲೋದಿಲ್ವಲ್ಲ, ಇಷ್ಟು ಸಣ್ಣ ಭೂಮಿ. ಭಗವಂತ ನೃತ್ಯ ಮಾಡ್ಲಿಕ್ಕಂತ ರಂಗವೇದಿಕೆ ಸೃಷ್ಟಿ ಮಾಡಿದ. ಯಾವ ರೀತಿ? ಒಂದು ಕಾಲಿನಿಂದ ಪಾತಾಳವನ್ನ ಒತ್ತಿ ಇನ್ನೊಂದು ಕಾಲಿನಿಂದ ಬ್ರಹ್ಮಾಂಡವನ್ನ ಎತ್ತಿ ಅಖಂಡವಾದಂತ ವಿರಾಟ ಸ್ವರೂಪದ ರಂಗವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಭಗವಂತ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ದ. ಹರಿಯರರು ಕುಂಬಾರರ ಗುಂಡೆಯನ್ನು ರಗಳೆ ಬರೀತಾರೆ. ದಶಭುಜ ಮಂದಿ ತಟ್ಟದೊಳ್ ಪಸರಿಸಿ ಎಸೆವ ಕರಂಗಳನ್ನು ಕತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನ್ನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಮುಡಿಯೊಳು ಜಡೆಗಳು ಮುಡಿಗಳು ಬಿಳಿದಾಡುತ್ತಿರೆ, ಮುಡಿಯೊಳು ಸುರನದಿ ತುಳುಕಾಡುತ್ತಿರೆ, ಕಳುಚಲ್ ಒಳಗಂ ಕುಡಿದಾಡುತ್ತಿರೆ, ಬಿಸುಗುಳುವ ಡಮರುಗ ಡಂಡಂಡಳನೆ ತಿಸುಳಿಸಿ ಹರಿಯ ತಾರಂ ತಿರ್ರನೆ ತಿರುಗುತ್ತಿರೆ ಹೈಗಳಿ ಎಡೆ ಎತ್ತಲ್ ಕರಿಯ
ಕಂಠ ಢನಂ ಢಂಡಳೆನೆ ಆಡಿದ ನಾಡಿದ 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 ನಾಹ ಶಂಕರ ಆಡಿದ ನಾಗುಂಡನ ಮುಂದೀಶ್ವರ ಅಂತ ಹರಿಹರಗಳನ್ನ ಬರೆದ್ರು. ಶಿವನೇ ಒಂದು ಭಕ್ತರ ಜೊತೆ ನೃತ್ಯ ಮಾಡ್ದ ಯಾವ ರೀತಿ ವಿರಾಟ ಸ್ವರೂಪವನ್ನ ತಾಳಿ. ಇದನ್ನೆಲ್ವ ನಮ್ಮ ಶಿವತಾಂಡವದಲ್ಲೂ ಹೇಳಿದ್ದು. ಜಟಾಟವಿ ಘಲಜ್ಜಲ ಪ್ರಭಾ ಪಾವತಸ್ಥಲೆ ಲೇವಲಂಬ್ಯಲಂಬಿತಾಂಬುಜಂಗ ತುಂಗ ಮಾಲಿಕಂ ಢಮಡ್ 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 ಢಮನ್ನಿನಾದ ಮಡ್ಡಮರವಯಂ ಚಕಾರ ಚಂಡ ತಾಂಡವಂ ತನೋತುನ ಶಿವ ಶಿವ. ಶಿವನೇ ಬಂದು ತನ್ನ ಮುಡಿಯಲ್ಲಿರುವಂತ ಗಂಗೆಯಿಂದ ಇಡೀ ಭೂಮಿಯನ್ನು ಸ್ವಚ್ಛಗೊಳಿಸಿಕೊಂಡು ರಂಗವೇದಿಕೆಯನ್ನು ಶುಚಿ ಮಾಡಿಕೊಂಡು ನೃತ್ಯ ಮಾಡ್ತಾನೆ. ಯಾರಿಗೋಸ್ಕರ? ತನ್ನ ಭಕ್ತನನ್ನ ಮೆಚ್ಚಿಸ್ಲಿಕ್ಕೋಸ್ಕರ, ತನ್ನ ಭಕ್ತನನ್ನ ನೋಡಿ. ಇಷ್ಟು ಭಕ್ತಿ ಶಿವನಿಗೆ ಭಕ್ತರ ಮೇಲೆ ಇರಬೇಕಾದ್ರೆ ನಾವು ಆತನಿಗೊಂದು ಕರಿಯನ್ನ ಕೊಡ್ಲಿಲ್ಲ ಅಂದ್ರೆ ಹೇಗಪ್ಪ, ಮನುಷ್ಯ ಜನ್ಮ ವ್ಯರ್ಥ ಅಲ್ವಾ ಅಂತ ಹಿರಿಯರು ಕೇಳ್ಕೊಂಡ್ರು. ಅಂತ ಭಗವಂತನಿಗೆ ಒಂದು ಭಕ್ತಿಯಿಂದ ಕರಿಯನ್ನ ಕೊಡಿ. ಆ ಕರಿಯನ್ನು ಕೊಟ್ಟು ನಮ್ಮ ಹಿರಿಯರು ಶರಣರಾದರು, ಶರಣೀಯರಾದರು, ವಚನಾಕಾರರಾದರು. ಅವರು ಕೊಟ್ಟಂತ ಆದರ್ಶ ಇವತ್ತು ಮತ್ತೊಮ್ಮೆ ನಮ್ಮಲ್ಲಿ ಬರಬೇಕಾಗಿದೆ. ಅವರು ಕೊಟ್ಟಂತ ಆದರ್ಶಗಳು ಯಾವುದು? ಇದೇ ಆದರ್ಶ ಇವತ್ತು ನಾವು ಜೀವನದಲ್ಲಿ ಪಾಲಿಸ್ತಿರುವಂತದ್ದು. ಹಿರಿಯರಿಗೆ ಆದರ್ಶವನ್ನ, ಹಿರಿಯರನ್ನ ಆದರ್ಶವಾಗಿ ಜೀವನದಲ್ಲಿ ನಡೆಯಿರಿ. ಇವತ್ತು ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತೇ? ಈ ಪರಂಪರೆಯನ್ನ ಮರೆತು ಸಾಕ್ತಿದ್ದೀವಿ ನಾವು. ಎಷ್ಟರ ಮಟ್ಟಿಗೆ ಹಿರಿಯರಿಗೆ ಗೌರವ ಕೊಡೋದನ್ನ ಈ ಜಗತ್ತು ಎಷ್ಟರ ಮಟ್ಟಿಗೆ ಮರೆತು ಕೂತಿದೆ. ಒಂದು ಕಾಲದಲ್ಲಿ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ಕೊಟ್ಟಂತೆ ಹಿರಿಯರ ಮಾತನ್ನ ಎಷ್ಟು ಮರೆತು ಕೂತಿದ್ದೀವಿ ಅಂದ್ರೆ ಬಹಳ ಉದಾಹರಣೆ ಬೇಕಾಗಿಲ್ಲ. ಏನಕ್ಕೆ ಮಕ್ಕಳ ಬಾಯಿನಲ್ಲಿ ವಚನಗಳನ್ನ ಹೇಳಿಸಬೇಕು? ಏನಕ್ಕೆ ಮಕ್ಕಳಿಗೆ ಶರಣ ಪರಂಪರೆ ಪರಿಚಯ ಮಾಡಿಕೊಡಬೇಕು? ನಮ್ಮ ಮಕ್ಕಳು ಏನಕ್ಕೆ ಮಠಗಳಿಗೆ ಹೋಗಬೇಕು? ನಮ್ಮ ಮಕ್ಕಳ ಬಾಯಲ್ಲಿ ಏನಕ್ಕೆ ವಚನಗಳು ಬರಬೇಕು ಅಂತ ಅನೇಕರ ಪ್ರಶ್ನೆ ಇರುತ್ತೆ ಹಿರಿಯರಿಗೆ. ನಮ್ಮ ಮಕ್ಕಳು ಕಾನ್ವೆಂಟ್ ಕಳಿಸ್ತಾ ಇದೀವಲ್ಲ, ಲಕ್ಷ ಲಕ್ಷ ದುಡ್ಡು ಕೊಟ್ಟು ಕಾನ್ವೆಂಟ್ ಕಳಿಸ್ತೀವಿ. ಮಕ್ಕಳು ಕಾನ್ವೆಂಟ್ಗೆ ಹೋದ್ರೆ ಸಾಕು. ನನ್ನ ಮಗುವಿನ ಬಾಯಿನಲ್ಲಿ ಇಂಗ್ಲಿಷ್ ಬಂದ್ರೆ ಸಾಕಪ್ಪ, ವಚನಗಳೇನಕ್ಕೆ ಬರ್ಬೇಕು ನಮ್ಮ ಮಗುವಿನ ಬಾಯಿನಲ್ಲಿ? ಇಂಗ್ಲಿಷ್ ಮಾತಾಡ್ಕೊಂಡು ಒಂದ್ 40-50 ಸಂಬಳ ತಗೊಂಡು ಕೆಲಸಕ್ಕೆ ಹೋಗಿ ಆಸ್ತಿ ಅಂತಸ್ತು ಮಾಡಿಟ್ಕೊಂಡು ಜೀವನದ ಸೆಟ್ಲ್ ಆದ್ರೆ ಸಾಕಲ್ವ ನಮ್ಮ ಮಕ್ಕಳು? ಏನಕ್ಕೆ ಧರ್ಮ ಕಾರ್ಯ, ಮಕ್ಕಳಿಗೆ ಏನಕ್ಕೆ ಸಂಸ್ಕಾರ, ಮಕ್ಕಳಿಗೆ ಏನಕ್ಕೆ ವಚನಗಳು ಅಂತ ಯಾರ್ಯಾರಿಗೆಲ್ಲ ಪ್ರಶ್ನೆ ಇದೆಯೋ ಸ್ವಲ್ಪ ಯೋಚನೆ ಮಾಡಬೇಕು. ಇದೇ ರೀತಿ ಸಂಸ್ಕಾರ ಏನಕ್ಕೆ, ನಮ್ಮ ಪರಂಪರೆ ಮಕ್ಕಳಿಗೆ ಏನಕ್ಕೆ ಪರಿಚಯಿಸಬೇಕು ಅಂತ ಹೋದವರೆಲ್ಲ ಪರಿಸ್ಥಿತಿ ಏನಾಗಿದೆ ಬಹಳ ಬೇಡ. ಇದೇ ಬೆಳಗಾವಿನಲ್ಲಿ ಒಂದು ಘಟನೆ ನಡೆದಿತ್ತು. ಇಲ್ಲೇ ಬೆಳಗಾವಿ ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ತೀರ್ಕೊಂಡಿದ್ರು. ಅಲ್ಲಿದ್ದಂತ PSI ಅವರು ಆ ಘಟನೆಯನ್ನ ನೋಡಿದಂತವ್ರು ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಆಸ್ಪತ್ರೆಯಲ್ಲಿ ತೀರ್ಕೊಂಡಂತ ವೃದ್ಧರು ಪೊಲೀಸ್ ಅವ್ರಿಗೆ, ಆಸ್ಪತ್ರೆ ಅವರು ಫೋನ್ ಮಾಡಿದ್ರು ಪೊಲೀಸರಿಗೆ, ನಮ್ಮ ಆಸ್ಪತ್ರೆಯಲ್ಲಿ ವೃದ್ಧರು ಅಡ್ಮಿಟ್ ಆಗಿದ್ರು, ಈಗ ತೀರ್ಕೊಂಡಿದ್ದಾರೆ, ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿ ಆಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಸರ್ ಏನ್ ಮಾಡಬೇಕು ಬಂದು ನೋಡಿ ಅಂತ. ಪೊಲೀಸರ ಆಸ್ಪತ್ರೆಗೆ ಬಂದು ಆ ವೃದ್ಧರ ಡಾಕ್ಯುಮೆಂಟ್ಸ್ ಗಳನ್ನ ಆಸ್ಪತ್ರೆ ಅವರಿಂದ ತೆಗೆಸ್ಕೊಂಡ್ರು. ಅವ್ರ ಅಡ್ರೆಸ್ ಹುಡ್ಕೊಂಡು ಹೋದ್ರು. ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿದ್ದಂತ ವೃದ್ಧರು ತೀರ್ಕೊಂಡಿದ್ದಾರೆ, ಅವರಿಗೆ ಸಂಬಂಧಿಕರು ನೆಂಟಸ್ಥರು ಯಾರಾದ್ರೂ ಇದ್ದಾರಾ, ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಇದ್ದಾರಾ ಅಂತ. ಪಕ್ಕದ ಮನೆಯವರು ಉತ್ತರ ಕೊಟ್ರು, ಹೌದು ಸರ್ ಅವ್ರಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ USA ನಲ್ಲಿದ್ದಾನೆ ಅಂದ್ರೆ ಅಮೆರಿಕದಲ್ಲಿ, ಇನ್ನೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್ ಅಂತ. ಇಬ್ಬರು ಮಕ್ಕಳು ಫೋನ್ ನಂಬರ್ ತಗೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿದ ಹೇಳ್ತಾರೆ, ಭಾರತದಲ್ಲಿದ್ದಂತೆ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ ಅಂತ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರೂ ಮಕ್ಕಳು ವಿದೇಶದಲ್ಲಿರುವವರು ಫೋನ್ ನಲ್ಲಿ ವಾಪಸ್ ಪೊಲೀಸರಿಗೆ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸೊತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಯಾವ ಮಕ್ಕಳಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿ ಲಕ್ಷ ಲಕ್ಷ ಸುರಿದು ಆ ಮಕ್ಕಳಿಗೆ ಎಲ್ಲವನ್ನೂ ಕೊಡಬೇಕು ಅನ್ನೋ ಆಶಯದಿಂದ ಸುಖ ಸಂಪತ್ತಿಗೆ ಮಕ್ಕಳನ್ನ ಬೆಳೆಸಿ ನಮ್ಮ ಜೀವನಕ್ಕಿಂತ ಹೆಚ್ಚಾಗಿ ಖುಷಿಯಿಂದ ಸುಖದಿಂದ ನಮ್ಮ ಮಕ್ಕಳು ಜೀವನ ಸಾಗಿಸಬೇಕು ಅನ್ನೋ ಒಂದೇ ಒಂದು ಆಶಯದಿಂದ ನೂರಾರು ನಂಬಿಕೆಗಳನ್ನು ಇಟ್ಕೊಂಡು ಸಾವಿರಾರು ಕನಸುಗಳನ್ನು ಹೊತ್ತಿ ಮಕ್ಕಳನ್ನ ಸಾಕಿರ್ತಾರೋ, ಆ ಮಕ್ಕಳು ಕೊನೆಗೆ ತಮ್ಮ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನೇನ್ ಖರ್ಚು ಮಾಡಿ ಏನೇ ಶಿಕ್ಷಣ ಕೊಡಿಸಿ ಏನು ಉಪಯೋಗ ಸ್ವಾಮಿ? ಯಾವ ಸಾರ್ಥಕಕ್ಕಿವೆಲ್ಲ? ಆದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು. ಯಾವ ಶಿಕ್ಷಣ? ಇಂಗ್ಲಿಷ್ ಶಿಕ್ಷಣ ಮಾತ್ರವಲ್ಲ, ಮೆಕಾಲೆ ತಂದು ಕೊಟ್ಟಂತ ಆಂಗ್ಲ ಶಿಕ್ಷಣ ಮಾತ್ರ ಅಲ್ಲ ಮಕ್ಕಳಿಗೆ ಕೊಡಿಸೋದು, ಕೊಡಿಸಿ ತಪ್ಪಿಲ್ಲ. ಆದ್ರೆ ಶಿಕ್ಷಣದಲ್ಲಿ ಏನ್ ಕಲಿಸ್ತೀವಿ? ಆಂಗ್ಲ ಭಾಷೆ ಕಲಿಸ್ತೀವಿ ಮಕ್ಕಳಿಗೆ ಏನಂತ. ಮಕ್ಕಳನ್ನ ಮನೆ ಕರ್ಕೊಂಡ್ ಬಂದ ಕೂಡಲೇ ತಾಯಿ ಮಕ್ಕಳಿಗೆ ರೈಮ್ಸ್ ಹೇಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಪದ್ಯಗಳು, ಇಂಗ್ಲಿಷ್ ಪದ್ಯಗಳು ಶಾಲೆನಲ್ಲಿ ಕಲಿಸ್ಕೊಟ್ಟಿದ್ದಾರೆ ಅಂತ. ಏನಂತ ಹೇಳುತ್ತೆ ಆ ಪದ್ಯಗಳು? ಜಾನಿ ಜಾನಿ ಎಸ್ ಪಪ್ಪ ಹೇಳು ಅಂತ ಮಕ್ಕಳಿಗೆ ಪದ್ಯ ಆಡಿಸ್ತೀರ. ಆ ಪದ್ಯಗಳು ಏನ್ ಹೇಳುತ್ತೆ? ಆ ಪದ್ಯದ ಅರ್ಥ ಏನು? ಒಂದು ಮಗು ತನ್ನ ಮಣ್ಣಲ್ಲೇ ಸಕ್ಕರೆಯನ್ನ ಕದ್ದು ತಿಂದು ತನ್ನ ತಂದೆಗೆ ಸುಳ್ಳು ಹೇಳುವಂತ ಪ್ರಕ್ರಿಯೆಯನ್ನ ವೈಭವೀಕರಿಸಿರುವಂತ ಪದ್ಯ. ಮನೆಯಲ್ಲಿ ಕದ್ದು ಮನೆಯಲ್ಲಿರುವಂತ ಪೋಷಕರಿಗೆ ಸುಳ್ಳು ಹೇಳು ಅಂತ ತಿಳಿಸುವಂತ ಪದ್ಯ. ಆ ಪದ್ಯವನ್ನು ಮಕ್ಕಳಿಗೆ ಕಲಿಸ್ತೀವಿ ನಾವು, ತಪ್ಪಿಲ್ಲ, ಕಲಿಸಿ. ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು, ಮಕ್ಕಳಿಗೆ ಯಾವ ಆದರ್ಶ ಕೊಡ್ತಾ ಇದೀವಿ? ಮನೆಯಲ್ಲೇ ಕದ್ದು ಮನೆಯಲ್ಲಿರುವಂತ ಮನೆಯವರಿಗೆ ಸುಳ್ಳು ಹೇಳುವಂತ ಕಲಿಸ್ಕೊಡ್ತೀವೋ, ಅಥವಾ ಬಸವಣ್ಣನವರು ಹೇಳಿದಂತ ಕಳಬೇಡ, ಕೊಲೆಬೇಡ, ಹುಸಿಯ ನುಡಿಯಲು ಬೇಡ ಅಂತ ಹೇಳಿದಂತ ಬಸವಣ್ಣನವರ
ಯಾವ ಆದರ್ಶ ಮಕ್ಕಳಿಗೆ ಬೇಕಾಗಿರೋದು? ಶಾಲೆ ಶಿಕ್ಷಣದ ಜೊತೆಗೆ ನಮ್ಮ ಮಕ್ಕಳಿಗೆ 5ನೇ ತರಗತಿಯಿಂದ ವಚನ ದರ್ಶನಗಳು, 10ನೇ ತರಗತಿಯಿಂದ ಅಲ್ಲಮ ಪ್ರಭು ಕೊಟ್ಟಂತ ವಚನದ ಜ್ಞಾನಗಳು, 12ನೇ ತರಗತಿಗೆ ಬರೋ ವೇಳೆಗೆ ನಮ್ಮ ಶರಣೀಯರ ಚರಿತ್ರೆಯನ್ನ ನಮ್ಮ ಮಕ್ಕಳಿಗೆ ನಾವು ಕಂಠಪಾಠ ಮಾಡಿಸಿರಬೇಕು. ಆಗ ಮಾತ್ರ ನಮ್ಮ ಮಕ್ಕಳ ಜೀವನವೂ ಸಾರ್ಥಕವಾಗೋದು, ನಮ್ಮ ಜೀವನವೂ ಸಾರ್ಥಕವಾಗೋದು. ಮಕ್ಕಳಿಗೆ ಕೊಡಬೇಕಾದಂತ ನೈಜ ಸಂಸ್ಕಾರದ ಶಿಕ್ಷಣದು ಶಾಲೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಈ ಸಂಸ್ಕಾರ ಕೊಡ್ಲಿಕ್ಕೆ ಶುರು ಮಾಡಿ. ಈ ಸಂಸ್ಕಾರ ಕೊಟ್ಟರೆ ಆ ಮಕ್ಕಳು ಕೊನೆ ಕ್ಷಣದವರೆಗೂ ನಿಮ್ಮನ್ನ, ಪೋಷಕರನ್ನ, ತಂದೆ ತಾಯಿಯನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಂತಾರ ಮಕ್ಕಳು. ಕಾರಣ ನಮ್ಮ ಶರಣ ಪರಂಪರೆ ಮಕ್ಕಳಿಗೆ ಕೊಡುವಂತ ಆದರ್ಶಗಳಂತದ್ದು. ಆ ಆದರ್ಶದಲ್ಲಿ ಇವತ್ತು ಮಕ್ಕಳನ್ನ ಬೆಳೆಸಬೇಕಾಗಿದೆ. ಆದ್ರೆ ದೌರ್ಭಾಗ್ಯವಶಾತ್ ಇದನ್ನು ಮರೆತು ಹೋಗ್ತಿದ್ದೀವಿ ನಾವು. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಮ ಪ್ರಭುಗಳೇ ಒಂದು ಕಾಲದಲ್ಲಿ ಹೇಳಿದ್ರು, ಶೂನ್ಯ ಪೀಠದ ಮೇಲೆ ಕೂತಿರುವಂತ ಅಲ್ಲಮ ಪ್ರಭುಗಳಿಗೆ ಪ್ರಶ್ನೆ, ಎತ್ತ ಸಾಗುತ್ತಿದೆ ಸಮಾಜ, ಎತ್ತ ಸಾಗುತ್ತಿದ್ದೇವೆ, ಸಮಾಜ ಯಾವ ಹಾದಿನಲ್ಲಿ ಸಾಗ್ತಿದೆ? ಶೂನ್ಯ ಪೀಠದಲ್ಲಿ ಕೂತಂತ ಅಲ್ಲಮ ಪ್ರಭುಗಳು ಉತ್ತರ ಕೊಡ್ತಾರೆ, ಎತ್ತ ಸಾಗುತ್ತಿದೆ ಸಮಾಜ, ಬಂಜೆ ತಾಯಿಯ ಹೆರದ ಮಗುವಿನ ಹಸಿವೇನೆಂದು ಕೇಳಿದರೆ ಈಯದ ಎಮ್ಮೆಯ ಹಾಲಿನ ಗಿಣ್ಣನು ಬೇಡುವನು, ತೆಂಗೆ ರೊಂಬೆಗಳಿಲ್ಲದ ಮರವನ್ನೇರು ಕೂತು ಹಣ್ಣು ತಿನ್ನುತ್ತಿದ್ದಾನೆ, ಗುಹೇಶ್ವರ ಗುಹೇಶ್ವರ ಇಳಿ ಇಳಿ ಎಂದರೆ ಅಳುತ್ತಿದ್ದಾನೆ. ಆ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ಈಗಾಗಲೇ ಬಂದಿದೆ. ತೆಂಗೆ ರೊಂಬೆಗಳಿಲ್ಲದ ಮರವನ್ನೇರು ಕೂತು ಹಣ್ಣು ತಿನ್ನುತ್ತಿದ್ದಾನೆ. ತೆಂಗೆ ರೊಂಬೆಗಳಿಲ್ಲದೆ ಇರುವಂತ, ಬುಡವೇ ಇಲ್ಲದೆ ಇರುವಂತ, ಅರ್ಥವೇ ಇಲ್ಲದೆ ಇರುವಂತ, ಅರ್ಥರಹಿತವಾದಂತ ಯಾವುದೋ ಪಾಶ್ಚಿಮಾತ್ಯ ಜಗತ್ತಿನ ಸಂಸ್ಕೃತಿಯನ್ನ ನೋಡ್ತಾ ಅದೇ ಏನೋ ದೊಡ್ಡದು ಅಂತ ಪಾಶ್ಚಿಮಾತ್ಯ ಜಗತ್ತಿನ ಸಂಸ್ಕೃತಿಯನ್ನ ಪಾಲಿಸುವ ನಿಟ್ಟಿನಲ್ಲಿ ನಮ್ಮ ಬೇರಾಗಿರುವಂತ ನಮ್ಮ ಶರಣ ಪರಂಪರೆಯನ್ನ ನಾವು ಮರೆತು ಹೋಗ್ತಾ ಇದ್ದೀವಿ. ನಮ್ಮ ವಚನಕಾರ ಕೊಟ್ಟಂತ ಆದರ್ಶಗಳನ್ನ ನಾವು ಮರೆತು ಹೋಗ್ತಾ ಇದ್ದೀವಿ. ಇನ್ಯಾರದೋ ವಿರುದ್ಧ ಜಗಳಕ್ಕಿಂತ ಇನ್ಯಾರದೋ ವಿರುದ್ಧ ಆದರ್ಶವನ್ನ ಪಾಲಿಸ್ತಾ ಆ ಆದರ್ಶಗಳನ್ನ ಜೀವನದಲ್ಲಿ ಹೊರಬೇಕಾಗಿಲ್ಲ. ನಮ್ಮದಾಗಿರುವಂತ ನಮ್ಮ ತನವನ್ನ ಉಳಿಸ್ಕೊಳ್ಬೇಕಂದ್ರೆ ನಮ್ಮ ಪೂರ್ವಿಕರು ಕೊಟ್ಟಂತ ಆದರ್ಶವನ್ನ ಮಕ್ಕಳಿಗೆ ತಲುಪಿಸಬೇಕಾಗಿದೆ. ಅದರಲ್ಲೂ ಮುಂದಿನ ಪೀಳಿಗೆಯ ಮಕ್ಕಳಿಗೆ, ಆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಹೇಳಿಕೊಡ್ಬೇಕು ನಾವು ವಚನಕಾರರು ಕೊಟ್ಟಂತ ಆದರ್ಶ. ನಮ್ಮ ವಚನಕಾರರಿಗಿಂತ ದೊಡ್ಡ ಆದರ್ಶ ಬೇಕೆ ನಮ್ಮ ಮಕ್ಕಳಿಗೆ. ಅರೆ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿದಂತವ್ರು, ಎಂಥ ಭಕ್ತಿಯ ಪರಾಕಾಷ್ಠೆ ಸ್ವಾಮಿ! ಅಕ್ಕ ಮಹಾದೇವಿ ರಾಜ ಮನೆತನವನ್ನ ತೊರೆದು ನನಗೆ ಯಾರೂ ಬೇಕಾಗಿಲ್ಲ ಅಂತ ಹುಟ್ಟಂತ ಬಟ್ಟೆಯನ್ನು ಕಳಿಸಿಬಿಟ್ಟು ಬಂದಂತ ಅಕ್ಕ ಮಹಾದೇವಿ ಶೂನ್ಯ ಪೀಠದ ಮುಂದೆ ಬಂದು ನಿಂತರು. ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದಲ್ಲಿ ಕೂತಿದಂತ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿ ಮಾಡಿದಂತ ಮೊದಲನೇ ಪ್ರಶ್ನೆ, ನಿನ್ನ ಪತಿಯ ಕುರುಹೇನು ಹೇಳಮ್ಮ ತಾಯಿ, ನಿನ್ನ ಗಂಡನ ಹೆಸರೇನು, ನಿನ್ನ ಗಂಡ ಯಾರು, ನಿನ್ನ ಪತಿಯ ಕುರುಹೇನು? ಅಲ್ಲಮ ಪ್ರಭುಗಳಿಗೆ ಸತ್ಯ ಗೊತ್ತು, ಆದ್ರೆ ಉಳಿದಂತ ಶರಣರಿಗೆ ಸತ್ಯ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿ ಮಾಡಿದಂತ ಮೊದಲನೇ ಪ್ರಶ್ನೆ, ನಿನ್ನ ಗಂಡನ ಹೆಸರೇನು? ತನ್ನ ಮದುವೆ ಆದಂತ ಗಂಡನನ್ನ ತೊರೆದು ರಾಜಮನೆತನನ್ನ ತೊರೆದು ಬಂದಂತ ಅಕ್ಕ ಮಹಾದೇವಿ ಅಮ್ಮಮ್ಮ ಅಂದ್ರೆ 25-30 ವರ್ಷ ಅರಿಯದ ಯುವತಿ ಏನಂತ ಉತ್ತರ ಕೊಡಬೇಕು? ಅಕ್ಕ ಮಹಾದೇವಿ ಉತ್ತರ ಕೊಡ್ತಾರ್ರಿ ಶೂನ್ಯ ಪೀಠದ ಮುಂದೆ ನಿಂತು, ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ಏನಿಗೆ ಚನ್ನ ಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಅಂಥ ಭಕ್ತಿ ಪರಾಕಾಷ್ಠೆಯನ್ನು ಮುಟ್ಟಿದಂತ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂತ ಪರಂಪರೆ ನಮ್ಮದು. ಆ ಆದರ್ಶಗಳನ್ನು ಮಕ್ಕಳಿಗೆ ಕೊಡಬೇಕು. ಉಪನಿಷತ್ತುಗಳ ಸಾರವನ್ನು ಹೇಳಿದಂತ ವಚನಗಳು ಎಷ್ಟರ ಮಟ್ಟಿಗೆ ಅಕ್ಕ ಮಹಾದೇವಿ ಎಷ್ಟರ ಮಟ್ಟಿಗೆ ತನ್ನ ಇಂದ್ರಿಯಗಳನ್ನ ತೊರೆದು, ದೇಹವನ್ನು ತೊರೆದು ಸಂಪೂರ್ಣವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಬಿಟ್ಟಿದ್ರು ಅಂದ್ರೆ, ಕಿನ್ನರಿ ಬೊಂಬಯ್ಯನಂತವ್ರು ಹಿಂದೂ ಬಂದಾಗಲೂ ಕೂಡ ಅಕ್ಕ ಕೇಳುವಂತ ಪ್ರಶ್ನೆ, ಏನನ್ನ ನೋಡಿ ಬಂದಿರಣ್ಣ, ಏನನ್ನ ನೋಡಿ ಬಂದಿರಿ? ಇದನ್ನೆಲ್ಲ ಜೇಡರ ದಾಸಿಮಯ್ಯ ಅವರು ಹೇಳಿದ್ರು. ಎಷ್ಟರ ಮಟ್ಟಿಗೆ ಎಲ್ಲವನ್ನು ತೊರೆದು ನಿಂತಿದ್ರು ಭಕ್ತಿ ಆದಿನಲ್ಲಿ ಅಂದ್ರೆ ಜೇಡರ ದಾಸಿಮಯ್ಯ ಅವರು ಬರೀತಾರೆ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬಿರಿ, ಗಡ್ಡ ಮೀಸೆ ಬಂದರೆ ಗಂಡೆಂಬಿರಿ, ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕೇಳ ರಾಮನಾಥ. ಇದು ನಮ್ಮ ಉಪನಿಷತ್ಗಳ ಸಾರ. ಆ ಆತ್ಮದ ಹಾದಿಯಲ್ಲಿ, ಆತ್ಮದ ಸಂಶೋಧನೆಯಲ್ಲಿ ಹುಡುಕಿಕೊಂಡು ಹೋದವರು ಅದಕ್ಕೆ ಹೇಳಿದ್ರು, ಯಾವತ್ತು ಆತ್ಮದ ಅರಿವಾಗುತ್ತೋ, ಆತ್ಮದ ದರ್ಶನವಾಗುತ್ತೋ ಅದೇ ಗುರು, ಅರಿವೇ ಗುರು ಎಂಬುವ ಮಾತು ಬಸವಣ್ಣನವರು ಇದೇ ಹಾದಿನಲ್ಲಿ ಕೊಟ್ಟಿದ್ದು. ಅರಿವಾಗಲಿ, ಇನ್ನೊಬ್ಬರು ಹೇಳಿದನ್ನ ಕೇಳ್ಕೊಂಡು ವಚನಗಳನ್ನ ಕೇವಲ ಇನ್ನೊಬ್ಬರ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಮಾತ್ರ ಕಂಠಪಾಠ ಮಾಡೋದಲ್ಲಪ್ಪ. ಶರಣರು ಅಂದ್ರೆ ಯಾರು? ವಚನಗಳು ತಿಳಿದವರಲ್ಲ, ವಚನಗಳನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಡೆದವರು ಯಾರಿದ್ದಾರೋ ಅವರು ಶರಣರಾಗ್ತಾರೆ, ಅವರು ಶರಣೀಯರಾಗ್ತಾರೆ. ಅರಿವು ಮಾಡಿಕೋ, ಇನ್ನೊಬ್ಬರು ಹೇಳಿದನ್ನ ಕೇಳಿ ಸುಮ್ಮನಾಗ್ಬೇಡ, ನಿನ್ನ ಅರಿವು ನಿನಗಾಗ್ಲಿ. ಆತ್ಮಲಿಂಗದ ಪೂಜೆಗೆ ಅಂತ ಕೂತಾಗ ಆತ್ಮಲಿಂಗದಲ್ಲಿರುವಂತಹ ಆತ್ಮದ ದರ್ಶನ ನಿನಗಾಗ್ಲಿ. ಅವತ್ತು ನೀನು ಆತ್ಮ ಎರಡು ಒಂದೇ ಆಗ್ತೀಯ. ಈ ಹಾದಿಯನ್ನು ತಲುಪಿ ನಿಂತಂತವ್ರು ಅಲ್ಲಮ ಪ್ರಭುಗಳಂತೆ ಬೆಳೆದು ನಿಂತರು. ಎಷ್ಟರ ಮಟ್ಟಿಗೆ ಅಲ್ಲಮ ಪ್ರಭುಗಳು ಹೇಳ್ತಾರಲ್ಲ, ಒಮ್ಮೆ ಬಸವಣ್ಣನವರು ಮಾತಾಡಿಸ್ಲಿಕ್ಕೆ ಅಂತ ಬಂದಾಗ ಬಸವಣ್ಣನವರು ನೋಡ್ತಾರೆ, ಅಲ್ಲಮ ಪ್ರಭುಗಳು ಕೂತಿದ್ದಾರೆ, ಏನಾಯ್ತು ಅಂತ ಬಸವಣ್ಣನವರು ಕೇಳ್ತಾರೆ ಆಶ್ಚರ್ಯದಿಂದ. ಆಗ ಅಲ್ಲಮ ಪ್ರಭುಗಳು ಬಸವಣ್ಣನವರಿಗೆ ಉತ್ತರ ಕೊಡ್ತಾರೆ, ಬ್ರಹ್ಮ ಸತ್ತ, ಭಗವಂತನ ಆರಾಧಿಸ್ತೀವಲ್ಲ. ಅಲ್ಲಮ ಪ್ರಭುಗಳು ಯಾವ ಭಕ್ತಿ ಪರಾಕಾಷ್ಠೆಯನ್ನು
ಸಂಕಟದಲ್ಲಿದ್ದೀನಿ. ಯಾಕೆ? ಬ್ರಹ್ಮ ಸತ್ತ ಅಂದ್ರೇನು? ಬ್ರಹ್ಮ ಮಾಡಿದಂತ ಎಲ್ಲ ವೇದೋಪಚಾರಗಳು ಕೂಡ ಮುಗಿದು ಶಿವ ಹೊತ್ತ ಶಿವನಲ್ಲಿದ್ದಂತ ಭಕ್ತಿಯು ಕಳೆಯಿತು. ವಿಷ್ಣು ಕಿಚ್ಚನ್ನಿಟ್ಟ ಲಯಕರ್ತನಾದಂತ ವಿಷ್ಣು ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ಬಯಕೆ ನನ್ನಲ್ಲಿ ಹೋಯ್ತು. ಸರಸ್ವತಿ ಓಲೆ ಕಳೆದುಕೊಂಡಳು. ವಿದ್ಯೆ ಅವಿದ್ಯೆ ಅನ್ನುವ ಮಾರ್ಗಗಳನ್ನ ದಾಟಿ ಆಯ್ತು. ಗಂಗೆ ವಿಧವೆಯಾದಳು. ಗಂಗೆಯಲ್ಲಿ ಮಿಂದು ಶುದ್ಧನಾಗಿ ಪಾಪಗಳನ್ನು ಕಳೆದುಕೊಳ್ಳಬೇಕಾದ್ರೆ ಪಾಪ ಪುಣ್ಯದ ಯಾವುದೇ ಬಂಧನವೂ ಇಲ್ಲ. ಸರ್ವಾತೀತ ಸ್ವತಂತ್ರನಾಗಿ ಗುಹೇಶ್ವರ ಸತ್ತ ಸುದ್ದಿಯ ಕೇಳಿ ಸೂತಕದಲ್ಲಿದ್ದೀನಿ. ನಾನು ಆರಾಧಿಸಿದಂತ ಭಗವಂತನನ್ನು ತೀರ್ಕೊಂಡ ಏನಕ್ಕೆ? ಆ ಗುಹೇಶ್ವರ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ಮಾತು ನನಗೆ ಅರ್ಥ ಆಯಿತು. ನೀನು ದೇವನೇ, ಹಾಗಾದ್ರೆ ನನ್ನನ್ನೇಕೆ ಸಲಹೆ? ಹಸಿವಾದಾಗ ಉಂಬುವವನು ನಾಡು, ಕೃಷಿಯಾದಾಗ ಉದುಕುವ ಈವವನು ನಾನು. ನೀ ದೇವನಲ್ಲ, ನಾ ದೇವ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು ಹೇಳಿದ್ರಲ್ಲ, ಇದು ಉಪನಿಷತ್ಗಳ ಸಾರ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹಿಂದಿನ ಕವಿಗಳೆಲ್ಲ ಎನ್ನ ತೊತ್ತಿನ ಮಕ್ಕಳು, ಮುಂದಿನ ಕವಿಗಳೆಲ್ಲ ಎನ್ನ ಲೆಂಕದ ಡಿಂಗರಿಗರು, ಹರಿ ಬ್ರಹ್ಮ ರುದ್ರಾದಿಗಳೆಲ್ಲ ಎನ್ನ ಕಕ್ಷೆಯ ಒಕ್ಕಲಿಗರು. ಏ ಗುಹೇಶ್ವರ, ನೀ ಅಳಿಯ, ನಾ ಮಾವ ಅಂತ ಅಲ್ಲಮ ಪ್ರಭುಗಳು ಹೇಳಿದ್ರಲ್ಲ, ಇದು ದುರಾಂಕಾರದ ಮಾತಲ್ಲ. ಒಂದು ಕಾಲದಲ್ಲಿ ಶಂಕರಾಚಾರ್ಯರು ನಿಂತು ಇಡೀ ಜಗತ್ತಿನ ದರ್ಶನವನ್ನು ಪಡೆದಾಗ, ವಿರಾಟ ಸ್ವರೂಪನಾದಂತ ನಾರಾಯಣನ ಭಗವಂತನ ದರ್ಶನ ಪಡೆದಾಗ ತಕ್ಷಣ ಶಂಕರಾಚಾರ್ಯರ ಬಾಯಿಂದ ಬಂದಂತ ಉದ್ಗಾರ ಅಹಮಾತ್ಮ. ಇದೇ ಅಲ್ವಾ ಉಪನಿಷತ್ಗಳ ಮಾತು? ತೈತ್ರಿಯ ಉಪನಿಷತ್ನಲ್ಲಿ ಬರುವಂತ ಪ್ರಶ್ನೆ ಯಾವುದು? ವಿದ್ಯೆ ಸ್ವಾಮಿ, ವಿದ್ಯೆನ ಹುಡುಕಿಕೊಂಡು ಹೋಗ್ತೀವಲ್ಲ, ವಿದ್ಯೆ ಯಾವುದು? ಕಿಮಪಿ ವಿದ್ಯಂ ಭಗವತೆ ಸರ್ವ ವಿದ್ಯಂ ವಿದ್ಯಾಧಾಂ ಭಗವತಿ. ಯಾವುದನ್ನ ವಿದ್ಯೆಯನ್ನು ತಿಳಿದುಕೊಂಡ ನಂತರ ಜಗತ್ತಲ್ಲಿ ಯಾವುದನ್ನು ತಿಳಿದುಕೊಳ್ಳಬೇಕಾಗಿಲ್ಲ, ಆ ವಿದ್ಯೆ ಯಾವುದು? ಯಾವ ವಿದ್ಯೆಯನ್ನು ಪಡೆದು ನಂತರ ಇಡೀ ಜಗತ್ತಿನ ವಿದ್ಯೆಯೇ ನನಗೆ ಬರುತ್ತೋ ಅಂಥ ವಿದ್ಯೆ ಯಾವುದು? ಯಾವುದೊಂದರ ಅರಿವಾದ ನಂತರ ಜಗತ್ತಿನ ಎಲ್ಲವೂ ಅರಿವಾಗುತ್ತೋ ಆ ಅರಿವು ಯಾವುದು? ಇದಕ್ಕೆ ಉತ್ತರವನ್ನ ತೈತ್ರಿಯ ಉಪನಿಷತ್ನಲ್ಲಿ ಶ್ವೇತಕೇತುವಿಗೆ ತಂದೆ ನೀಡ್ತಾರೆ. ತತ್ವಮಸಿ ಶ್ವೇತಕೇತು ಆತ್ಮನ ವಿದ್ಯೆ ತ್ವಂ ಬ್ರಹ್ಮಾಸಿ ನ ಸಂಶಯ. ಕೈಯಲ್ಲಿರುವಂತ ಆತ್ಮಲಿಂಗ ಬೇರೆ ಅಲ್ಲಪ್ಪ, ನಿನ್ನಲ್ಲಿರುವಂತ ಆತ್ಮ ಬೇರೆ ಅಲ್ಲ. ಅಂಗೈಲಿರುವಂತ ಲಿಂಗ, ನಿನ್ನಲ್ಲಿರುವಂತ ಆತ್ಮ ಎರಡೂ ಒಂದೇ ಅನ್ನೋ ಭಾವನೆ ಯಾವತ್ತು ಬರುತ್ತೋ ಅವತ್ತು ನಿನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿದೆ ಅಂತ ನಮ್ಮ ಪೂರ್ವಿಕರು ತೋರಿಸ್ಕೊಟ್ರು. ಅದನ್ನ ಜೀವಂತ ಸಾಕ್ಷಿಯಾಗಿ ನಡೆದು ತೋರಿಸಿದವರು ಅಲ್ಲಮ ಪ್ರಭುಗಳು, ಅದನ್ನ ಜೀವಂತ ಸಾಕ್ಷಿಯಾಗಿ ನಡೆದು ತೋರಿಸಿದವರು ಬಸವಣ್ಣನವರು, ಅದನ್ನ ಜೀವಂತ ಸಾಕ್ಷಿಯಾಗಿ ನಡೆದು ತೋರಿಸಿದವರು ಅಕ್ಕ ಮಹಾದೇವಿಯವರು. ಅಂತವರ ಆದರ್ಶ ಇದನ್ನೆಲ್ವಾ ವೇದಗಳಲ್ಲಿ ಒಂದು ಮಾತಿದೆ, ಸಾ ಪಿತಾ ಪಿತಾ ಸತ್ ಅಂತ. ಬಹಳ ಅಸ್ವಸ್ಥವಾಗಿ ಹೇಳುವಂತ ಮಾತು ವೇದಗಳ ಮಾತು. ಭಗವಂತ ನಮ್ಮೆಲ್ಲರ ತಂದೆ, ತಂದೆ ಅಂತ ಭಗವಂತನ ಆರಾಧಿಸ್ತೀವಿ ನಾವು. ವಾಗರ್ತವ್ಯ ಸಂಪೃತ್ತ ವಾಗರ್ತ ಬದ್ಧತೆ ಜಗತ್ತ ಪ್ರೀತರೋ ಒಂದೇ ಪಾರ್ವತಿ ಪರಮೇಶ್ವರ. ಜಗತ್ತಿಗೆ ತಂದೆ ಒಬ್ಬನೇ ಶಿವ ಪರಮೇಶ್ವರ. ಆದ್ರೆ ವಚನ ವೇದಗಳಲ್ಲಿ ಕೇಳ್ತಾರೆ, ಸಾ ಪಿತು ಪಿತಾ ಸತ್, ನನಗೆ ನೀನು ತಂದೆ, ನಿನಗೆ ನಾಮಕರಣ ಮಾಡಿದಂತ ತಂದೆ ನಾನಪ್ಪ. ನಾನು ಬಿಟ್ಟರೆ ನಿನ್ಗೆ ಯಾರು ಹೆಸರನ್ನು ಕೊಡ್ಲಿಲ್ಲ, ನನಗೆ ನಾಮಕರಣ ಮಾಡಿದವ್ ನಾನಲ್ವಾ ನಿನ್ನ ತಂದೆ ಅಂತ. ಇದಲ್ವಾ ಹಿರಿಯರ ಮಾತು. ನನಗೆ ನಿನ್ನಂತ ತಂದೆ, ನಿನಗೆ ಯಾರೋ ತಂದೆ ಪರದೇಸಿ, ನೀನ್ ನನಗೆ ತಂದೆ, ನಿನ್ನಂತ ಮಹಾನ್ ತಂದೆ ಇದ್ದ ನನಗೆ ಹೇಳ್ಕೊಳ್ಳಿಕ್ ಜಗತ್ತಿನ ಮುಂದೆ. ನನ್ನ ತಂದೆ ಯಾರು ಅಂದ್ರೆ ಭಗವಂತ ಅಂತ ನಿನ್ನ ಕಡೆ ಕೈ ತೋರಿಸ್ತೀನಿ ನಾನು. ಆದ್ರೆ ನಿನಗ್ಯಾರು ತಂದೆ? ನಿನಗ್ಯಾರು ನಾಮಕರಣ ಮಾಡಿದವ್ರು? ನಾನಲ್ವಾ? ನಿನಗೆ ಸಾವಿರಾರು ಹೆಸರುಗಳನ್ನು ಕೊಟ್ಟು ಒಂದಾದ ಮೇಲೆ ಒಂದು ಗುಹೇಶ್ವರ ಅಂತ ನಾಮಕರಣ ಮಾಡಿದೆ, ಕೂಡಲ ಸಂಗಮ ದೇವ ಅಂತ ನಾಮಕರಣ ಮಾಡಿದೆ, ಚನ್ನಮಲ್ಲಿಕಾರ್ಜುನ ಅಂತ ನಾಮಕರಣ ಮಾಡಿದೆ, ರಾಮನಾಥ ಅಂತ ನಾಮಕರಣ ಮಾಡಿದೆ, ಇಷ್ಟ ಬಂದಂತ ಹೆಸರುಗಳನ್ನು ಕೊಟ್ಟು ಅಜಗರ್ಜನ ತಂದೆ ಅಂತ ನಾಮಕರಣ ಮಾಡಿದೆ. ನಿನಗೆ ಇಷ್ಟ ಬಂದಂತ ಸಾವಿರಾರು ಹೆಸರುಗಳನ್ನು ಕೊಟ್ಟು ನಿನಗೆ ನಾಮಕರಣ ಮಾಡಿದ ನಾನು ನಿನಗೆ ತಂದೆ ಅಂತ ನಮ್ಮ ಹಿರಿಯರು ಹೇಳಿದಂತ ಮಾತು. ಇದನ್ನೇ ಅಲ್ಲಮ ಪ್ರಭುಗಳು ಹೇಳಿದ್ದು, ಗುಹೇಶ್ವರ ನೀ ಅಳಿಯ ನಾ ಮಾವ ಅಂತ. ಇದು ಭಕ್ತಿಯ ಪರಾಕಾಷ್ಠೆ. ಈ ಭಕ್ತಿ ಯಾವಾಗ ಬರೋದು ಗೊತ್ತೇ? ಅಲ್ಲಮ ಪ್ರಭುಗಳು ಹೇಳಿದಂತೆ ನಮ್ಮ ಕಣ್ಣನ್ನು ಮುಚ್ಚಿರುವಂತಹ ಹೊಗೆಯನ್ನ, ಆ ಮುಸುಕನ್ನ ದಾಟಿದ ನಂತರ ಈ ಭಕ್ತಿ ಬರೋದು. ಭಗವಂತನ ಮುಂದೆ ವ್ಯವಹಾರಕ್ಕೆ ಅಂತ ನಿಂತ್ರೆ ಈ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮುಂದೆ ಏನನ್ನಾದ್ರೂ ಕೇಳಿಕೊಂಡು ನನಗೆ ಇದು ಸಿದ್ಧಿ ಆಗಬೇಕು, ಅದಕ್ಕೋಸ್ಕರ ನಿನ್ನನ್ನು ಪೂಜೆ ಮಾಡ್ತಿದ್ದೀನಿ, ನನಗೆ ಲಾಭ ಸಿಗಬೇಕು, ಅದಕ್ಕೋಸ್ಕರ ಲಿಂಗ ಪೂಜೆ ಮಾಡ್ತಿದ್ದೀನಿ ಅಂತ ವ್ಯವಹಾರಕ್ಕೆ ನಿಂತ್ರೆ ಈ ಭಕ್ತಿ ಬರೋದಿಲ್ಲ. ನರಸಿಂಹನ ಅವತಾರ ತಾಳಿ ನಿಂತು ಹಿರಣ್ಯಾಕ್ಷನನ್ನ ಕೊಂದ ನಂತರ ನರಸಿಂಹನ ಬಳಿ ಹೋಗ್ಲಿಕ್ಕೆ ದೇವಾನುದೇವತೆಗಳು ಹೆದರಿದ್ರು. ಸ್ವತಃ ಲಕ್ಷ್ಮೀ ತಾಯಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವರ ಬಳಿಗೆ. ಅಷ್ಟು ಕ್ರೋಧಿತನಾಗಿ ನಿಂತಿದ್ದಾರೆ ನರಸಿಂಹ ದೇವರು. ಆಗ ನರಸಿಂಹ ದೇವರನ್ನ ಶಾಂತಗೊಳಿಸ್ಲಿಕ್ಕೆ ಬಂದವರು ಯಾರು? 5 ವರ್ಷದ ಪುಟ್ಟ ಹುಡುಗ ಪ್ರಹ್ಲಾದ ಹೋಗಿ ನರಸಿಂಹ ದೇವರ ಕಾಲ ಮೇಲೆ ಕುತ್ಕೊಂಡ್ಬಿಟ್ರು, ಮಡಿಲಲ್ಲಿ ಕುತ್ಕೊಂಡ್ರು. ಯಾಕೆ? ಕೂತ ನಂತರ ಕೇಳ್ತಾರೆ ನರಸಿಂಹದೇವರು, ಇಷ್ಟು ಭಕ್ತಿ ಇದೆ ನಿನಗೆ ಏನ್ ವರ ಬೇಕು ಕೇಳ್ಕೊಡ್ತೀನಿ ನಾನು. ಪ್ರಹ್ಲಾದ ಉತ್ತರ, ಅವಮಾನ ಮಾಡ್ತಿದ್ಯಪ್ಪ ನೀ ನನಗೆ, ನಿನ್ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಬಂದಿಲ್ಲ ನಾನು, ಭಕ್ತಿಯ ವ್ಯವಹಾರ ಮಾಡ್ತಿಲ್ಲ ನಾನು, ನಿನ್ನಿಂದ ಏನು ಆಗಬೇಕಾಗಿಲ್ಲ, ನೀನಂದ್ರೆ ಇಷ್ಟ, ಅದಕ್ಕೋಸ್ಕರ ಭಕ್ತಿ ಇಟ್ಟಿದ್ದೀನಿ. ತಾಯಿ ಅಂದ್ರೆ ಏನಕ್ಕೆ ಇಷ್ಟ ನಮಗೆ?
ತಾಯಿ ಏನನ್ನು ಕೊಡ್ತಾರೆ ನಮಗೆ ಅಂತಲ್ಲ, ತಾಯಿ ಏನನ್ನು ಮಾಡಿ ಕೊಡ್ತಾರೆ, ನನಗೇನೋ ಲಾಭ ಇದೆ ತಾಯಿ ಅಂತಲ್ಲ, ಆಕೆ ನನ್ನ ತಾಯಿ ರೀ, ಅದಕ್ಕೆ ನನಗಿಷ್ಟ. ನನ್ನ ತಾಯಿ ನಾನು ಇಷ್ಟಪಡ್ಲಿಲ್ಲ, ಇನ್ನು ಯಾರು ಇಷ್ಟಪಡ್ತಾರೆ? ನನ್ನ ತಾಯಿ ನನಗೆ ಪ್ರೀತಿ. ಈ ಭಾವನೆ ಭಗವಂತನ ಜೊತೆಗೆ ಬರಬೇಕು, ಅದು ನಿಜವಾದ ಭಕ್ತಿ. ಈ ಭಕ್ತಿಯನ್ನ ವಚನಗಳಿಂದ ಕಲಿರಿ. ವಚನ ಅಂದ್ರೆ ಇನ್ನೊಬ್ಬರ ಮುಂದೆ ವಾದ ವಿವಾದಕ್ಕೆ ಇಡುವಂತದ್ದಲ್ಲ. ಅಲ್ಲಮ ಪ್ರಭುಗಳ ಮಾತು, ಭಕ್ತಿ ಎಂಬುದು ತೋರುಂಬಲಾಗ ಆಗಬಾರದು. ಅನೇಕರು ಅಂದ್ಕೊಂತಾರೆ. ಅಲ್ಲಮ ಪ್ರಭುಗಳ ಮಾತನ್ನ ಕೇಳಿ. ಪುರಾಣಗಳು ಪುಂಡರ ಗೋಷ್ಠಿ, ವೇದಗಳು ಇದೇ ರೀತಿ, ಶಾಸ್ತ್ರಗಳು ಇದೇ ರೀತಿ, ಭಕ್ತಿ ಎಂಬುದು ತೋರುಂಬಲಾಭ ಅಂತ ಅಲ್ಲಮ ಪ್ರಭುಗಳ ವಚನ ಕೇಳಿ ಅನೇಕರು ಅನ್ಕೊಳ್ಳೋದು, ಓ ಪುರಾಣಗಳನ್ನ ಓದಬಾರ್ದು ಆಗಿದ್ರೆ. ತಪ್ಪು, ಓದಬಾರ್ದು ಅಂತ ಹೇಳಲಿಲ್ಲ ಅಲ್ಲಮ್ಮ ಪ್ರಭುಗಳು. ಪುರಾಣ ಎಂಬುದು ಪುಂಡರ ಗೋಷ್ಠಿ ಆಗಬಾರ್ದಪ್ಪ, ಅದರಲ್ಲಿರುವಂತ ಸತ್ಯಾಸತ್ಯತೆಯನ್ನ ತಿಳ್ಕೊ. ಭಕ್ತಿ ಎಂಬುದು ತೋರುಂಬಲಾಭ ಆಗಬಾರ್ದು, ಇನ್ನೊಬ್ಬರ ಮುಂದೆ ತೋರಿಸ್ಕೊಳ್ಳಿಕ್ಕೆ. ಭಕ್ತಿ ಎಂಬುದು ನಿನ್ನ ನಿಜ ಸ್ವರೂಪವಾಗಬೇಕು, ಅದು ಭಕ್ತಿ. ಆ ಭಕ್ತಿಯನ್ನ ನಡೆದು ತೋರಿಸು ಅಂತ ಕೇಳ್ಕೊಂಡಂತವರು ಹಿರಿಯರು. ಆ ಭಕ್ತಿಯನ್ನ ವಚನಗಳ ಮೂಲಕ ಅರಿತುಕೊಂಡು ಆ ಭಕ್ತಿಯನ್ನ ನಿಜ ಜೀವನದಲ್ಲಿ ನಡೆದು ತೋರಿಸೋಣ. ವಚನಗಳಲ್ಲಿ ಹೇಳಿದಂತ ಆ ಉಪನಿಷತ್ತುಗಳ ಮಾತುಗಳು ನಮಗೆ ಆದರ್ಶವಾಗಲಿ. ಏನು ಮಾಡ್ತೀವಲ್ವೋ ಆ ವಚನಗಳ ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ತಲುಪಿಸೋಣ. ಯಾಕೆ ಒಂದು ಕಾಲದಲ್ಲಿ ಈ ವಚನಗಳನ್ನು ಉಳಿಸಿಕೊಳ್ಳಬೇಕಂತ ಅನೇಕ ಪ್ರಯತ್ನಗಳು ಪಟ್ಟಿದ್ದಾರೆ ನಮ್ಮ ಪೂರ್ವಿಕರು. ಇವತ್ತು ಬಂದಿಲ್ಲ ವಚನಗಳನ್ನು ಹೇಳ್ತೀವಿ, ಸಾಮಾನ್ಯ ವಿಚಾರವ. ನಮ್ಮ ಊರಿನಲ್ಲಿ ಒಬ್ಬ ಬಾಲಕ ಬಂದು ವಚನಗಳನ್ನು ಹೇಳ್ತಾರೆ, ಅರ್ಥವ ಸಹಿತ ವಿವರಿಸ್ತಾರೆ, ಸಾಮಾನ್ಯ ವಿಚಾರವ. ಮಠ ಮಂದಿರಗಳು ಅಂತ ಇದ್ದಾರೆ, ನಮ್ಮ ಊರಿನಲ್ಲಿ ಹಿರಿಯರು ಮಠಾಧೀಶರು ಅಂತ ಇದ್ದಾರೆ, ಗುರುಗಳು ಅಂತ ಇದ್ದಾರೆ, ಸಾಮಾನ್ಯ ವಿಚಾರವ. ಇದೇ ಸನಾತನ ಸಂತ ಪರಂಪರೆ ನಾಶ ಮಾಡಬೇಕು ಅಂತ, ನಮ್ಮ ಮಠ ಮಂದಿರಗಳು ನಾಶ ಮಾಡಬೇಕು ಅಂತ, ನಾವು ಹೇಳುವಂತ ವಚನಗಳನ್ನ ನಾಶ ಮಾಡ್ಬೇಕಂತ ಎಷ್ಟು ದಾಳಿಗಳಾಯ್ತು ಸ್ವಾಮಿ ನಮ್ಮ ಮೇಲೆ. ಆ ವಚನಗಳು ನಾಶ ಮಾಡಬೇಕು ಅಂತ ವಚನಗಳು ಇದ್ದಂತ ಇಡೀ ಕಲ್ಯಾಣಕ್ಕೆ ಬೆಂಕಿ ಇಡಲಾಗಿತ್ತು ಒಂದು ಕಾಲದಲ್ಲಿ. ಇಡೀ ಕಲ್ಯಾಣಕ್ಕೆ ಬೆಂಕಿ ಇಟ್ಟಾಗ ಕಲ್ಯಾಣದಲ್ಲಿ ಇದ್ದಂತ ಒಬ್ಬೊಬ್ಬ ಶರಣರು ಕೂಡ, ಶರಣೀಯರು ಕೂಡ, ವಚನಕಾರರು ಕೂಡ ಮನೆಯಲ್ಲಿದ್ದಂತ ಕಲ್ಯಾಣಕ್ಕೆ ಬೆಂಕಿ ಬಿತ್ತು, ಮನೆಗಳಿಗೆ ಬೆಂಕಿ ಬಿದ್ದಿದ್ದಾವೆ. ಮನೆಯಲ್ಲಿರುವಂತ ಚಿನ್ನ ವಜ್ರ ವೈಡೂರ್ಯ ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ತರೋಣ, ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಕ್ಕಂಥ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು, ಒಬ್ಬೊಬ್ಬ ಶರಣರಿಯು, ಒಬ್ಬೊಬ್ಬ ವಚನಕಾರರು, ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಿದಂತ ವಚನಗಳ ತಾಳೆ ಗರಿಗಳನ್ನ ಇಟ್ಕೊಂಡು ಓಡೋಡಿ ಬಂದ್ರು. ಇಡೀ ಕಲ್ಯಾಣ ಹೊತ್ತಿ ಉರಿತಾದ್ರು. ಏನಕ್ಕೆ? ಅವರಲ್ಲಿದ್ದಂತ ಆಶೆ ಒಂದೇ, ಜಗತ್ತಿನಲ್ಲಿ ಏನು ಸುಟ್ಟು ಹೋದ್ರೂ ಪರವಾಗಿಲ್ಲ, ನಮ್ಮ ವಚನಗಳು ಸುಟ್ಟು ಬೂದಿ ಆಗುವಂತಿಲ್ಲ, ನಮ್ಮ ಜ್ಞಾನ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ಇದನ್ನ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ತಮ್ಮ ಪ್ರಾಣದ ಹಂಗನ್ನ ತೊರೆದು ಆ ವಚನಗಳ ತಾಳೆ ಗರಿಗಳನ್ನು ಹೊತ್ತುಕೊಂಡು ಜೋಳಿಗೆನಲ್ಲಿ ಓಡೋಡಿ ಬಂದಿದ್ದಾರೆ ಸ್ವಾಮಿ. ಅಂದಿನಿಂದ ಹಿಡಿದು ಇಂದಿನವರೆಗೂ ನಮ್ಮ ಒಬ್ಬೊಬ್ಬ ಮಠಾಧೀಶರು ಆ ಮಠಗಳಿಗೆ ಏನಕ್ಕೆ ಹೋಗಬೇಕು ಗೊತ್ತೇ? ನಾವು ಹಿರಿಯರಿಗೆ ಬಂದು ನಮಸ್ಕಾರ ಮಾಡ್ಬೇಕಾದ್ರೆ ಒಬ್ಬ ವೃದ್ಧ ತಾಯಿ ನನ್ನ ತಂದೆ ಅಂತ ನಮಸ್ಕಾರ ಮಾಡ್ಕೊಂಡ್ರು ಸ್ವಾಮೀಜಿ ಅವರಿಗೆ. ಯಾಕೆ ಗೊತ್ತೇ? ಒಂದು ಕಾಲದಲ್ಲಿ ನಮ್ಮ ಇಡೀ ಜನಾಂಗ ಅಳಿಸಿ ಹೋಗುವಂತ ಪರಿಸ್ಥಿತಿ ಬಂದಿತ್ತು. ಒಂದರ ಮೇಲೊಂದು ದಾಳಿಗಳು, ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇಂತಿಪ್ಪ ನೂರಾರು ಸಾವಿರಾರು ಜನಾಂಗಗಳ ದಾಳಿಗಳಾದವು. 1371 ವರ್ಷಗಳ ಕಾಲ ನಿರಂತರ ನಮ್ಮ ಜನಾಂಗದ ಮೇಲೆ, ಪರಂಪರೆ ಮೇಲೆ ದಾಳಿ ಆದಾಗಲೂ ನಮ್ಮ ಮಠದಲ್ಲಿ ಮಠಾಧೀಶರಾಗಿ ಕೂರಬೇಕಾದಂತ ಆ ಮಠಾಧೀಶರು, ಆ ಸನ್ಯಾಸಿಗಳು, ಆ ಶರಣರು ಮಠದಲ್ಲಿ ಕೂರೋದು ಬಿಟ್ಟು ಅವ್ರ ಕೆಲಸ ಬರೋದು ಊರಿನ ಕೆಲಸ ಮಾಡೋದಲ್ಲ ರೀ. ಮಠಾಧೀಶ ಅಂದ್ರೆ ಏನು? ಮಠಾಧೀಶರು ಅಂದ್ರೆ ಏನು? ಮಠದ ಪೀಠಕ್ಕೆ ಉತ್ತರಾಧಿಕಾರಿಯಾಗಿ ಮಠದಲ್ಲಿ ಕೂತು ಕೈಯಲ್ಲಿ ಅಭ್ಯಾಸ, ಬಾಯಲ್ಲಿ ಶಾಂತಿ ಮಂತ್ರ ಹೇಳ್ತಾ ಬಂದಂತ ಭಕ್ತಾದಿಗಳಿಗೆಲ್ಲ ಅಭಯವನ್ನು ಇರೋದಷ್ಟೇ. ಆದ್ರೆ ಆ ರೀತಿ ಮಠದಲ್ಲಿ ಕೂರಬೇಕಾಗಿರುವಂತ ಇಂತಹ ಸಂತರು ಹೆಗಲ ಮೇಲೆ ಜೋಳಿಗೆಯನ್ನು ಹೊತ್ತು ಮನೆ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೆ ಅಂತ ಕೈಯೊಡ್ಡಿ ಭಿಕ್ಷೆ ಬೇಡಿದ್ದಾರೆ ನಮ್ಮ ಹತ್ರ. ಯಾಕೆ? ಮನೆ ಮನೆಗೆ ಬಂದು ತಾಯಿ ನಿನ್ನ ಮನೆಯಲ್ಲಿ ಕೂತು ನಾನು ಪೂಜೆ ಮಾಡ್ತೀನಮ್ಮ, ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀನಿ, ಪ್ರತಿಫಲವಾಗಿ ದಕ್ಷಿಣೆಯ ರೂಪದಲ್ಲಿ ಅನ್ನವನ್ನು ಕೊಡು ತಾಯಿ. ಅನ್ನವನ್ನು ತೆಗೆದುಕೊಂಡೋಗಿ ನನ್ನ ಮಠದಲ್ಲಿರುವಂತ ಶಿಷ್ಯರಿಗೆ ಅನ್ನವನ್ನು ಹಾಕಿ ಅವರಿಗೆ ವಚನಗಳನ್ನು ಕಲಿಸುವ ಮೂಲಕ ನಮ್ಮ ಪರಂಪರೆ ಉಳಿಸುವಂತ ಕೆಲಸ ಮಾಡ್ತೀನಂತ ಮನೆ ಮನೆಗೂ ಬಂದು ಭಿಕ್ಷೆಯನ್ನ ಬೇಡಿ ಮನೆ ಮನೆಯಲ್ಲಿ ಪೂಜೆ ಮಾಡಿ ಜನಾಂಗವನ್ನು ಉಳಿಸುವಂತ ಕೆಲಸವನ್ನ ಆ ಸಂತ ಪರಂಪರೆ ಮಾಡಿದೆ. ಈ ಋಣವನ್ನ ತೀರಿಸಲಿಕ್ಕೋಸ್ಕರನಾದ್ರೂ ನಾವು ನಿರಂತರ ಮಠಗಳಿಗೆ ಹೋಗಬೇಕು, ನಾವು ನಿರಂತರ ಮಂದಿರಗಳಿಗೆ ಹೋಗಬೇಕು, ನಮ್ಮ ಸಂತ ಪರಂಪರೆಗೆ ನಿರಂತರವಾಗಿ ಚಿರಋಣಿಯಾಗಿರಬೇಕು. ಆ ಶ್ರಮಗಳು ಪಟ್ಟಿದ್ರಿಂದ ಈ ಜನಾಂಗಕ್ಕೆ ಜನಾಂಗವೇ ಅಳಿಸಿ ಹೋಗುತ್ತೆ ಅನ್ನೋ ಸಂದರ್ಭ ಬಂದಾಗ ಇಡೀ ಜನಾಂಗವನ್ನೇ ಮಠದಲ್ಲಿ ಕೂರಿಸಿ ತ್ರಿವಿಧ ದಾಸವನ್ನ, ಅನ್ನ ಅಕ್ಷರ ಆಧ್ಯಾತ್ಮವನ್ನ ಸಮಾಜದ ಕೊನೆಯ ವ್ಯಕ್ತಿವರೆಗೂ ಎಲ್ಲರಿಗೂ ತಲುಪಿಸುವಂತ ಕೆಲಸವನ್ನ
ಮಾಡಿ ಈ ಜನಾಂಗವನ್ನು ಅಷ್ಟೆಲ್ಲ ಶ್ರಮಪಟ್ಟು ಉಳಿಸಿದ್ದಾರಲ್ಲ, ಆ ರೀತಿ ಶ್ರಮಪಟ್ಟು ಈ ಧರ್ಮವನ್ನು ಉಳಿಸಿದ ಕಾರಣದಿಂದಲೇ 12ನೇ ಶತಮಾನದಲ್ಲಿ ರಚನೆಯಾದಂತಹ ವಚನಗಳು, ದರ್ಶನವಾದಂತಹ ವಚನಗಳನ್ನ ಇವತ್ತಿಗೂ 21ನೇ ಶತಮಾನದಲ್ಲೂ 2025ರಲ್ಲೂ ಒಂದೊಂದು ಮನೆಗಳು ಹೋದ್ರು ಒಂದೊಂದು ಹಿಂದೂ ಮನೆಯಲ್ಲೂ ಅರಿವೇ ಗುರು ಅನ್ನೋ ಮಾತುಗಳು ನಮ್ಮ ಬಾಯಿಂದ ಬರ್ತಾವೆ. ಮನುಕುಲಕ್ಕೆ ಜಯವಾಗಲಿ ಅನ್ನೋ ತತ್ವಗಳು ನಮ್ಮ ಬಾಯಿಂದ ಬರ್ತಾವೆ. ಜಗತ್ತಿನ ಸಮಸ್ತ ಮನುಕುಲಕ್ಕೆ ಒಳಿತಾಗಲಿ ಅನ್ನೋ ಮಾತುಗಳು ನಮ್ಮ ಬಾಯಿಂದ ಬರ್ತಾವೆ. ಯಾಕೆ? ನಮ್ಮ ಪೂರ್ವಿಕರು ಅಷ್ಟು ಶ್ರಮಪಟ್ಟು ಈ ಪರಂಪರೆಯನ್ನು ಉಳಿಸಿಕೊಂಡ ಕಾರಣ. ಅಲ್ಲಮ್ಮ ಪ್ರಭುಗಳು ಹೇಳಿಬಿಟ್ಟಿದ್ರು, ಕಲ್ಯಾಣಕ್ಕೆ ಬೆಂಕಿ ಬೀಳೋಕೆ ಮುಂಚೆ ಅಲ್ಲಮ್ಮ ಪ್ರಭುಗಳ ಉದ್ಗಾರ. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಕಲ್ಯಾಣಕ್ಕೆ ಬೆಂಕಿ ಬೀಳೋಕೆ ಮುಂಚೆ ಅಲ್ಲಮ್ಮ ಪ್ರಭುಗಳು ಉದ್ಗಾರ ಮಾಡ್ತಾರೆ. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು. ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮೃದ್ಧಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟನೆಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನ ತಮ್ಮ ಕಾಲ್ ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಿಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರ ವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟು ಹೋಗಬೇಕಾದ್ರೆ ಬಸವಣ್ಣನವರಿಗೆ ಒಂದು ಮಾತನ್ನು ಹೇಳಿದ್ರು, ನಿನಗಾದ್ರೂ ಶರಣರ ನಂಟು, ನನಗಾ ನಂಟು ಇಲ್ಲ ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಹೊರಟರು. ಯಾಕೆ ಹೊರಟರು? ಅಲ್ಲಮ್ಮ ಪ್ರಭುಗಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಈ ವಚನಗಳ ನಾಶಕ್ಕೆ ಅನೇಕ ಪ್ರಯತ್ನಗಳಾಗ್ತಾವೆ. ಅವರ ಭವಿಷ್ಯವಾಣಿ ನುಡಿದಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತಲ್ಲ, ಅವರ ಭವಿಷ್ಯವಾಣಿ ಅಲ್ಲಿಗೆ ನಿಲ್ಲಿಲ್ಲ ಸ್ವಾಮಿ. ಮುಂದಿನ ಭವಿಷ್ಯವಾಣಿಯೂ ಹೇಳಿದ್ದಾರೆ, ಕಲಿಯುಗದಲ್ಲೂ ಇಂಥ ಪರಿಸ್ಥಿತಿ ನಿರಂತರವಾಗಿ ಬರುತ್ತೆ. ಇಂಥ ಸಾವಿರಾರು ಪರಿಸ್ಥಿತಿಗಳು ಬಂದಾದ ನಂತರವೂ ಕೂಡ ನಮ್ಮ ವಚನಗಳ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು, ನಮ್ಮ ಪರಂಪರೆ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು. ಹೇಗೆ ಮಾಡ್ತೀರಾ? ಮುಂದಿನ ಪೀಳಿಗೆಗೆ ವಚನಗಳನ್ನು ತಿಳಿಸಿ, ಮನೆಯಲ್ಲಿರುವಂತ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಸಂಸ್ಕಾರವನ್ನ ತಲುಪಿಸಿ. ಆ ತಲುಪಿಸುವಂತ ಕೆಲಸ ಯಾರು ಮಾಡ್ತಾರೆ? ತಾಯಿಯೇ ಮಾಡಬೇಕು. ಮನೆಯಲ್ಲಿ ತಾಯಿ ಕೊಡುವಂತ ಸಂಸ್ಕಾರವನ್ನ ಮಕ್ಕಳಿಗೆ ಇನ್ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿಲಿರ್ತಕ್ಕಂಥ ಸಾಮರ್ಥ್ಯ ಅಂತದ್ದು. ತಾಯಿಯಂದ್ರು ಮಕ್ಕಳಿಗೆ ಸಂಸ್ಕಾರವನ್ನು ತಲುಪಿಸಿ. ಕೈಲಿ ದೀಪಗಳನ್ನ ಹಿಡಿದು ಬಂದಿದ್ದೀರಾ? ದೀಪವನ್ನು ಆರಾಧಿಸೋದು ಏನಕ್ಕೆ? ನಾವು ಭೂದೀಪ ದೇವಿ ರೂಪ ಕರ್ಮ ಸಾಕ್ಷಿ ವಿಘ್ನಕೃತ ಯಾವ ಕರ್ಮ ಸಂಸ್ಥಾಪಿತ ತಾವತ್ ಮಾಂ ಸುಸ್ಥಿರೋ ಭವ. ದೀಪ ಜಗತ್ತನ ಬೆಳಗಲ್ಲಿ. ಆ ದೀಪ ಯಾವುದು? ಕೈಯಲ್ಲಿ ಹಿಡಿದಿರುವಂತ ಆ ದೀಪ ಮಾತ್ರ ಅಲ್ಲಪ್ಪ. ಬಸವಣ್ಣನವರು ಹೇಳಿದಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತಿನಲ್ಲಿ ಬರಲಿ ದೀಪ ಎಂಬುದು ಮಾತು ಜ್ಯೋತಿರ್ಲಿಂಗವಾಗಿ ಜಗತ್ತನ ಬೆಳಗುವಂತದ್ದಾಗ್ಲಿ. ಇದನ್ನೇ ವೇದಗಳ ಪ್ರಥಮ ವೇದ ಋಗ್ವೇದದ ಪ್ರಥಮ ಮಂಡಲದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತ ಯಜ್ಞಸ ದೇವ ಮಾತೃಜಂ ಹೋತಾಹಾರ ವ್ರತ ದದಾತಮ ಅಂತ ಋಗ್ವೇದದ ಪ್ರಥಮ ಮಂತ್ರ. ಅಗ್ನಿಯನ್ನ ಆರಾಧಿಸಿ. ಯಾವ ಅಗ್ನಿ? ಬಸವಣ್ಣನವರು ಹೇಳಿದಂತ ಮಾತೆಂಬುದು ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗ ಅಂತ ಹೇಳಿದ್ರಲ್ಲ, ಆ ಜ್ಯೋತಿರ್ಲಿಂಗವಾಗಿರುವಂತ ಮಾತಾಗಿರುವಂತ ಅಗ್ನಿಯನ್ನ ಆರಾಧಿಸ್ರಪ್ಪ. ಯಾವತ್ತು ಮಾತನ್ನ ಅಗ್ನಿಯಂತೆ ಆರಾಧಿಸ್ತೀವೋ, ಮಾತಿಗೆ ತಕ್ಕ ಹಾಗೆ ಜೀವನದಲ್ಲಿ ನಡೆದು ತೋರಿಸ್ತೀವೋ, ಅವತ್ತು ಮಾತು ಮಂತ್ರವಾಗುತ್ತೆ. ಅವತ್ತು ಮಾಮವತ್ತು ವಕ್ತಾರಂಬೆಂಬುದು ವಾಯುಸ್ತುತಿ. ಅದನ್ನ ಪಾಲಿಸಿಕೊಂಡು ಜೀವನದಲ್ಲಿ ವಚನಗಳನ್ನ ಆದರ್ಶವಾಗಿ ನಡೆದು ತೋರಿಸೋಣ ಅಂತ ನಮ್ಮನ್ನು ಕೇಳ್ಕೊಂತ, ನಮ್ಮ ಶರಣರು ಕೊಟ್ಟಂತ ಆದರ್ಶ ನಮ್ಮದಾಗಲಿ. ಅಜಗಣ್ಣನವರು ಹೇಳಿದಂತೆ ಎಲ್ಲವನ್ನು ಮೀರಿದಂತ ಆ ರಾಮನಾಥ ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳಿ. ರಾಮನಾಥ ಯಾರು? ರಾಮನ ತಂದೆ, ರಾಮನ ಆದರ್ಶ. ರಾಮನ ಆದರ್ಶದಲ್ಲೇ ನಿಮ್ಮ ಗ್ರಾಮದೇವರು ಇದ್ದಾರೆ, ಅದೇ ಹೆಸರಿನಲ್ಲಿ. ಆ ರಾಮರ ಆದರ್ಶ ನಮಗೆ ಬರೋದಂದ್ರೆ ಇಡೀ ಊರು ರಾಮಮಯವಾಗೋದು, ಇಡೀ ಊರು ರಾಮರಾಜ್ಯವಾಗೋದು ಅಂತ ಅರ್ಥ. ಆ ರಾಮರಾಜ್ಯವಾಗಬೇಕಂದ್ರೆ ಮನೆಯ ಒಂದೊಂದು ಮಗುವಿನಲ್ಲೂ ಆ ರಾಮನಾಥರ ಆದರ್ಶ ಬರಲಿ, ಆ ರಾಮರ ಆದರ್ಶ ಬರಲಿ, ರಘುರಾಮರ ರಾಮಭದ್ರ ಆದರ್ಶ ಬರಲಿ ಅಂತ ಕೇಳ್ಕೊಂತ, ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದೊಂದು ದಿನ ಯಾರಾದ್ರೂ ಬಂದು ನಮ್ಮ ವಚನಾಕಾರರ ವಿರುದ್ಧವಾಗಿ ಮಾತಾಡಿದ್ರೆ, ಬಸವಣ್ಣನವರು ಒಂದು ಮಾತನ್ನು ಹೇಳಿದ್ದಾರೆ, ನೀನು ಅದನ್ನ ಎಲ್ಲಿ ಪಾಲಿಸ್ತಿದ್ದೀರಾ? ಹಿಂದಿನ ಕಾಲದಲ್ಲಿ ಈಗ ಬಂದು ರಾಮನ ಅಸ್ತಿತ್ವಕ್ಕೆ ಪ್ರಶ್ನೆ ಮಾಡೋರು ಮುಂದೆ ರಾಮನಾಥ ಅಂತ ಹೇಳಿದಂತ ಅಜಗಣ್ಣನ ಅಸ್ತಿತ್ವಕ್ಕೂ ಪ್ರಶ್ನೆ ಮಾಡ್ತಾರೆ. ಸಮಯ ದೂರ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಿಮ್ಮ ಬಸವಣ್ಣನವರು ಕಾಲ್ಪನಿಕ, ನಿಮ್ಮ ಅಲ್ಲಮ್ಮ ಪ್ರಭುಗಳ ಕಾಲ್ಪನಿಕ, ನಿಮ್ಮ ಅಕ್ಕ ಮಾದೇವಿ ಕಾಲ್ಪನಿಕ ಅಂತ ಹೇಳುವ ಸಮಯ ದೂರ ಇಲ್ಲ. ಆ ಸಮಯವೂ ಕಲಿಯುಗದಲ್ಲಿ ಬರುತ್ತೆ, ಅದನ್ನ ನಾವೇ ಕಣ್ಣಾರೆ ನೋಡ್ತೀವಿ. ಅದು ಬಂದಾಗಲೂ ಆ ಪ್ರಶ್ನೆಗಳ ವಿರುದ್ಧವಾಗಿರಿತು ಈ ಪರಂಪರೆಯನ್ನು ರಕ್ಷಣೆ ಮಾಡುವಷ್ಟು ಬಲಾಢ್ಯವಾಗಿ ನಮ್ಮ ಮಕ್ಕಳನ್ನ ನಾವು ಈ ಪರಂಪರೆಯಲ್ಲಿ ಬೆಳೆಸಿರಬೇಕು. ಎಷ್ಟರ ಮಟ್ಟಿಗೆ ಯಾರಾದ್ರೂ ಬಂದು ರಾಮನ ಅಸ್ತಿತ್ವಕ್ಕೆ ಪ್ರಶ್ನೆ ಮಾಡಿದ್ರೆ ನಮ್ಮ ಮಕ್ಕಳು ಉತ್ತರ ಕೊಡಬೇಕು. ಅರೆ ರಾಮನ ಅಸ್ತಿತ್ವಕ್ಕೆ ಏನಪ್ಪ? ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನೇ ಸಾಕ್ಷಿಯನ್ನು ಕೊಡಬಲ್ಲೆ.
ಸುಮ್ನೆ ರಾಮರಿಗೆ ಜಯ ಹೇಳ್ತಲ್ಲ, ಸುಮ್ನೆ ರಾಮರ ಹೆಸರಲ್ಲಿ ದೇವರ ಇಟ್ಟಿಲ್ಲ ನಾವು. ರಾಮರ ವಂಶವೃಕ್ಷ ನಮ್ಮ ಮಕ್ಕಳು ಹೇಳಬೇಕು. ವ್ಯಾಸರು ಬರೀತಾರಲ್ಲ ಮತ್ಸ್ಯ ಪುರಾಣದಲ್ಲಿ, ರಾಮರ ವಂಶವೃಕ್ಷ ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರನ ಮಗ ಯಯಾತಿ. ಅಲ್ಲಿಂದ ಶುರುವಾದ ನಂತರ ನಮ್ಮ ಮಕ್ಕಳ ಬಾಯಿನಲ್ಲಿ ಬರಬೇಕು. ದಶರಥನವರೆಗೂ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಗೂಷ, ನಗೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ರಾಮರ ಭಕ್ತಿಯು ನಮ್ಮ ಮಕ್ಕಳಲ್ಲಿ ಬರಲಿ. ಮುಂದೊಂದು ದಿನ ಬಸವಣ್ಣನವರ ಅಸ್ತಿತ್ವ ಪ್ರಶ್ನೆ ಹಾಕಿದ್ರೆ ಬಸವಣ್ಣನವರ ಪರಂಪರೆಯನ್ನು ಹೇಳುವಷ್ಟು ಕಂಠಪಾಠವಾಗಿ ನಮ್ಮ ಮಕ್ಕಳಲ್ಲಿ ಬಸವಣ್ಣನವರ ಆದರ್ಶವು ಬರಲಿ. ಆ ಆದರ್ಶಗಳನ್ನ ಮಕ್ಕಳಲ್ಲಿ ಬಿತ್ತುವ ಮೂಲಕ ಈ ಪರಂಪರೆಯನ್ನು ಉಳಿಸುವಂತ ಕೆಲಸವನ್ನ ನಾವುಗಳು ಮಾಡೋಣ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಅಲ್ಲಮ್ಮ ಪ್ರಭುಗಳು ಹೇಳಿದಂತೆ ಬಯಲಾಗೋಣ, ಭಗವಂತನ ಮುಂದೆ ಬಯಲಾಗಿ ನಿಲ್ಲೋಣ. ಭಗವಂತ ನಮ್ಮ ರಕ್ಷಣೆಯನ್ನ ಮಾಡ್ಕೊಂತಾರೆ. ಬಯಲನ್ನೇ ಬಿತ್ತಿ ಬಯಲಾಯಿತಯ್ಯ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಶಾವಾಸ್ಯ ಉಪನಿಷತ್ತಿನ ಶಾಂತಿ ಮಂತ್ರ, ಕೃಷ್ಣ ಯಜುರ್ವೇದದ ಶಾಂತಿ ಮಂತ್ರ. ಆ ಯಜುರ್ವೇದದ ಶಾಂತಿ ಮಂತ್ರವನ್ನೇ ಅಲ್ಲಮ್ಮ ಪ್ರಭುಗಳು ಕನ್ನಡದ ಉಪನಿಷತ್ತಾಗಿ ನಮಗೆ ನೀಡಿದ್ದಾರೆ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರ ತಾ ಬಯಲು ಅಂತ ಆ ಮಾತನ್ನು ಹೇಳ್ತಾ, ಬಯಲಲ್ಲಿ ಬಯಲಾಗುವ ಮೂಲಕ ಗುಹೇಶ್ವರರು ತೋರಿದಂತ ಆ ಗುಹೇಶ್ವರನಲ್ಲಿ ಒಂದಾಗುವ ಮೂಲಕ ಬಸವಣ್ಣನವರು ಹೇಳಿದಂತೆ ಉಳ್ಳವರು ದೇವಾಲಯ ಕಟ್ಟುವರು, ಬಡವ ನಾನೇನು ಮಾಡಲಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇವಳ ಶಿರವೇ ಹೊನ್ನ ಕಳಸವಯ್ಯ. ಗುಹೇಶ್ವರ ಅಲ್ಲಮ ಪ್ರಭು ಮುಂದುವರೆಸಿ ಹೇಳಿದ್ರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ. ನಾಲಿಗೆಯ ಗಂಟೆಯನ್ನಾಗಿಸಿ ಹೃದಯ ಸಿಂಹಾಸನದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಗುಹೇಶ್ವರನಿಂದ ಅಭಿನ್ನನಾಗಿ ಕೂತೇನಯ್ಯ ಅಂತ ಅವರು ಹೇಳಿದಂತ ಆ ತತ್ವಕ್ಕೆ ಮುಟ್ಟುವ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ನಾವು ಬೆಳೆಸುವಂತ ಪ್ರಯತ್ನವನ್ನ ಮಾಡೋಣ. ಗುಹೇಶ್ವರರು ತೋರಿದಂತ ಆ ಬಯಲು, ಅಲ್ಲಮ್ಮ ಪ್ರಭುಗಳು ಕಂಡುಕೊಂಡಂತ ಆ ಬಯಲು, ಬಸವಣ್ಣನ ತೋರಿದಂತ ಕೂಡಲ ಸಂಗಮದೇವ ಎಂಬ ಆ ಆದರ್ಶನ ನಮ್ಮ ಕಣ್ಣು ಮುಂದೆ ಸಾಕ್ಷಾತ್ಕಾರವಾಗಿ ಜೀವಂತ ಸಾಕ್ಷಿಯಾಗಿ ವಚನಗಳನ್ನ ನಾವು ನಡೆದು ತೋರಿಸೋಣ. ನೈಜ ಅರ್ಥದಲ್ಲಿ ಶರಣರಂತೆ ಶರಣೀಯರಂತೆ ನಾವು ಜೀವನವನ್ನ ಸಾಗಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ, ನಂಗೆ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆ ಎಲ್ಲ ಹಿರಿಯರಿಗೆ, ಗುರು ಮಹಾರಾಜು ಶಾರದಾ ಮಾತನ್ನ ಆಡಿಸಿದ ಎರಡು ಮಾತನ್ನು ಕೇಳಿಸ್ಕೊಂಡಂತ ದಿವ್ಯತ್ರಿಯರಿಗೆ, ಗಣ್ಯರಿಗೆ, ನೆರೆದಿರುವಂತ ಎಲ್ಲ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಶರಣರಿಗೆ, ಶರಣೀಯರಿಗೆ, ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.